ನಮಸ್ತೆ ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ ಏನಾಗಿದೆ, ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ, ಯಾವುದಾದ್ರೂ ರೀತಿಯಾದಂತಹ ತೊಡಕುಗಳಿದ್ರೆ ಪರಿಹಾರಗಳನ್ನು ಯಾವ ರೀತಿಯಾಗಿ ಕಂಡುಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡಲಾಗುತ್ತೆ. ಜೊತೆಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಹಾಗಾಗಿ ಒಂದೊಳ್ಳೆ ಮಾತನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಪ್ರತಿ ಭಾನುವಾರ ಈ ಒಂದು ಒಳ್ಳೆಯ ಮಾತು ನಮ್ಮ ಬದುಕಿಗೆ ಒಂದು ಮಾರ್ಗದರ್ಶನ ಅಥವಾ ನಮ್ಮ ಬದುಕಿನ ಒಳ್ಳೆಯ ಕೆಲಸಗಳಿಗೆ ಒಂದು ಪ್ರೇರಣೆ ಸಿಗ್ತಕ್ಕಂಥದ್ದು ಅಥವಾ ನಮ್ಮನ್ನು ನಾವೇ ತಿದ್ದುಕೊಳ್ಳಲಿಕ್ಕೆ ಒಂದು ಸಾಧನ ಆಗ್ತಕ್ಕಂಥ ಒಂದೊಂದು ಒಳ್ಳೆಯ ಮಾತನ್ನು ಗಮನಿಸ್ತಾ ಇದ್ದೀವಿ. ಆ ರೀತಿಯಲ್ಲಿ ಈ ವಾರದ ಒಂದು ಉತ್ತಮವಾದ ಮಾತು ಗಮನಿಸಿ. ಗೋಶತಾದಪಿ ಗೋಕ್ಷೀರಂ ಪ್ರಸ್ಥಂ ಧಾನ್ಯಶತಾದಪಿ ಪ್ರಾಸಾದಾದಪಿ ಖಟ್ವಾರ್ಧಂ ಶೇಷಾಃ ಪರವಿಭೂತಯ ಅಂತ ಒಂದು ಒಳ್ಳೆ ಮಾತು. ಏನಿದ್ರ ಅರ್ಥ ಅಂದರೆ 100 ಹಸುಗಳಿರಬಹುದು, ಆದರೆ ಒಬ್ಬ ವ್ಯಕ್ತಿ ಬಳಸ್ತಕ್ಕಂಥದ್ದು ಒಂದೇ ಒಂದು ಗೋವಿನ ಕ್ಷೀರವನ್ನು ಮತ್ತು ಒಂದು ಖಂಡಗ ಅಕ್ಕಿ ಇರಬಹುದು. ತನಗೆ ಬೇಕಾಗಿರತಕ್ಕಂಥದ್ದು ಒಂದು ಸೇರು ಮಾತ್ರವೇ ಅಕ್ಕಿಯನ್ನು. ಒಂದು ದೊಡ್ಡ ಅರಮನೆ ಇರಬಹುದು, ಆದರೆ ಮಲಗಕ್ಕೆ ಬೇಕಾಗಿರತಕ್ಕಂಥದ್ದು ಒಂದು ಮಂಚ ಅಷ್ಟೇ ಅಂತ. ಉಳಿದವೆಲ್ಲ ಬೇರೆಯವರಿಗೆ ಸೇರಿರ್ತಕ್ಕಂಥದ್ದು ಅಂತ. ಅಂದರೆ ಇದು ಏನಪ್ಪ ಹೇಳ್ತಾ ಇದೆ ಅಂತಂದರೆ, ನಾವು ಎಷ್ಟೊಂದು ಸಂಪಾದನೆ ಮಾಡ್ತೀವಿ, ಆದರೆ ಆ ಸಂಪಾದನೆ ಮಾಡಿದ್ದಷ್ಟನ್ನು ನಾನೇ ತಿಂತೀನ, ನಾನೇ ಬಳಸ್ತೀನ, ನಾನೇ ಉಪಯೋಗಿಸ್ತೀನ, ಅದನ್ನು ಸೂಚಿಸ್ತಾ ಇದೆ. ನಾವು 1000 ಹಸು ಸಾಕಿರಬಹುದು, ಆದರೆ ಒಂದು ಹಸುವಿನ ಹಾಲು ಅಷ್ಟೇ ನಮಗೆ ಬೇಕಾಗಿರುತ್ತೆ. ಆದರೆ ಅದರ ಅರಿವಿಟ್ಟುಕೊಳ್ಳದೆ ನಾವು ಅಷ್ಟೊಂದು ಹಸುಗಳನ್ನು ಅಥವಾ ಅಷ್ಟೊಂದು ವ್ಯಥೆ ಪಡ್ತಾ ಇರ್ತೀವಿ. ನಮಗೆ ಉಳ್ಕೊಳ್ಳೋಕೆ ಒಂದು ಪುಟ್ಟ ಮನೆ ಸಾಕಾಗಿರುತ್ತೆ, ಆದರೆ ಅರಮನೆಯಂಥ ಮನೆಯನ್ನು ಕಟ್ಟಬೇಕು ಅನ್ನುವಂಥ ಯೋಚನೆ ಮಾಡ್ತೀವಿ. ಸುಧಾಮೂರ್ತಿಯವರು ಮೊನ್ನೆ ಅವರು ಒಂದು ಮಾತು ಕೇಳ್ತಾ ಇದ್ದೆ. ನನ್ನ ಹತ್ರ 10-20 ಜೊತೆ ಚಪ್ಪಲಿ ಇದ್ದಾವೆ, ಆದರೆ ನಾನು ಎಷ್ಟನ್ನು ಬಳಸ್ತೀನಿ? ಒಂದು ಚಪ್ಪಲಿಯನ್ನು ಬಳಸಲಿಕ್ಕಾಗುತ್ತೆ ಒಂದು ಬಾರಿಗೆ. ಹೀಗೆ ನಮ್ಮ ಆಸೆಗಳನ್ನು ಕಡಿಮೆ ಮಾಡಿಕೊಂಡಷ್ಟು, ಅಂದರೆ ನಮಗೆ ಅಗತ್ಯ ಎಷ್ಟಿದೆ ಅನ್ನೋದನ್ನು ನಾವು ಮನಸಾರೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಹೆಚ್ಚಿನ ದುಡಿಮೆಯ ಹೊರೆ ನಮ್ಮ ಮೇಲೆ ಆಗೋದಿಲ್ಲ. ಅದನ್ನು ಇದು ಹೇಳುತ್ತೆ. ಸಾಮಾನ್ಯವಾಗಿ ಎಲ್ಲರ ಅಪೇಕ್ಷೆ ಇರ್ತದೆ, ಅಷ್ಟು ಮಾಡಬೇಕು, ಅಷ್ಟು ಆಸ್ತಿ, ಇಷ್ಟು ಆಸ್ತಿ ಹೌದು, ಅಷ್ಟನ್ನು ನಾನು ಅನುಭವಿಸೋಕ್ಕಾಗತ್ತಾ? ಅದನ್ನು ನಾವು ಮನಸ್ಸಿಗೆ ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕಿನ ದುಡಿಮೆಯ ಹೊರೆ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಈ ಒಂದು ಸುಭಾಷಿತ ಹೇಳ್ತಾ ಇದೆ. ಇದು ಮನಸಾರೆ ಅರ್ಥ ಮಾಡ್ಕೊಳ್ಬೇಕು. ಆಗ ನಾವು ಎಷ್ಟು ಶ್ರಮ ಪಡ್ತೀವಿ, ಆ ಶ್ರಮವನ್ನು ಎಷ್ಟು ಅನುಭವಿಸ್ತೀವಿ, ಅದರಲ್ಲಿ ಒಂದು ಆನಂದ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದರ ಹೊರತಾಗಿ ಸುಮ್ಮನೆ ಹೊರೆಯಂತೆ ಮಾಡ್ತಾ ಇದ್ದರೆ ಕೆಲಸವನ್ನು, ಹೊರೆಯೇ ವಿನಃ ಕ್ಷಣ ಹೊತ್ತು ನಾವು ಅನುಭವಿಸೋಕ್ಕಾಗೋದಿಲ್ಲ. ಅದು ಈ ಒಂದು ಮಾತಿನ ತಾತ್ಪರ್ಯ. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀರಾ. ಹಾಗಾದ್ರೆ ಇಡೀ ವಾರ ಯಾವ ರೀತಿಯಾದಂತಹ ವಿಶೇಷತೆ ಇದೆ? ಸಾಕಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ, ಈ ವಾರದಲ್ಲಿ ಯಾವುದು ಶುಭ ದಿನ, ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಆ ದಿನ ಮಾಡ್ಬೋದಾ ಅಂತ. ಹಾಗಾಗಿ ಇಡೀ ವಾರದ ವಿಶೇಷತೆ ತಿಳಿಸ್ಕೊಡೋದಾದ್ರೆ. ಮುಖ್ಯವಾಗಿ ಈ ವಾರದಲ್ಲಿ ಬಹಳ ವಿಶೇಷವಾದ ಜನ್ಮಾಷ್ಟಮಿ ವ್ರತಾಚರಣೆಗಳೆಲ್ಲ ಇದ್ದಾವೆ, ನೋಡೋಣ. ನಾವು ನಾಳೆ ಅಂದರೆ ಈ ವಾರವನ್ನು ಗಮನಿಸ್ಕೊಂಡ್ರೆ ಕೋಷ್ಟಕವನ್ನು ಒಂದ್ಸಲ ಗಮನಿಸಿ. ನಾಳೆ 26ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿಯೂ ಇದೆ. ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅದು ಬಹಳ ಮುಖ್ಯವಾದದ್ದು ಈ ವಾರದಲ್ಲಿ. ಮತ್ತು 27ನೇ ತಾರೀಕು ಮಂಗಳ ಯಥಾ ಪ್ರಕಾರ ಶ್ರಾವಣ ಮಾಸದಲ್ಲಿದ್ದೀವಿ, ಮಂಗಳಗೌರಿ ವ್ರತವನ್ನು ಆಚರಿಸ್ತೀವಿ. ಮತ್ತು ಬುಧವಾರ ದಿವಸ ಬುಧ ವಕ್ರತ್ಯಾಗವನ್ನು ಮಾಡ್ತಾನೆ. ಆತ ಕರ್ಕಟಕ ರಾಶಿಯಲ್ಲಿದ್ದಂಥ ಒಂದು ಸಿಂಹರಾಶಿ ಮತ್ತು ಮಿತ್ರನ ಉಚ್ಚಾಭಿಲಾಷಕ್ಕೆ ಹೋಗ್ತಾನೆ, ಅದು ಬಹಳ ವಿಶೇಷವಾದದ್ದು ಫಲಗಳಿಗೆ. ನಂತರದಲ್ಲಿ ಕಡೆ ಶ್ರಾವಣ ಮತ್ತು ಶನಿ ಪ್ರದೋಷ ಇರತಕ್ಕಂಥದ್ದು ಆಗಸ್ಟ್ 31ನೇ ತಾರೀಕು, ಬಹಳ ವಿಶಿಷ್ಟವಾದ್ದು. ಆಗಸ್ಟ್ ಅಂತ್ಯದ ಕೊನೆಯ ದಿವಸ
ಶ್ರಾವಣ ಮಾಸದ ಕಡೆ ಶನಿವಾರ ಆಗಿರ್ತಕ್ಕಂಥದ್ದು ಎರಡು ಒಂದು ರೀತಿಯಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಬಂದಿದೆ. ಹೀಗಾಗಿ ಈ ವಾರದಲ್ಲಿ ತುಂಬ ಪ್ರಧಾನವಾಗಿ ಗಮನಿಸೋದು ನಾವು ನಾಳೆ ಆಚರಿಸ್ತಕ್ಕಂಥ ಕೃಷ್ಣ ಜನ್ಮಾಷ್ಟಮಿ. ಅದು ರಾಷ್ಟ್ರೀಯ ಹಬ್ಬ. ಒಂದು ರೀತಿಯಲ್ಲಿ ಕೃಷ್ಣ ಯಾವುದೋ ಒಂದು ಕುಲಕ್ಕೆ, ಒಂದು ವರ್ಗಕ್ಕೆ, ಒಂದು ಜಾತಿಗೆ ಸೇರಿದವನಲ್ಲ, ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡಕ್ಕೆ ಸೇರಿದವನು. ಅವನ ಜೀವನ ಚರಿತ್ರೆಯನ್ನು ನಾಳೆ ಅದ್ರ ಬಗ್ಗೆ ವಿಶೇಷವಾಗಿ ಮಾತಾಡೋದಿದೆ. ಅದನ್ನು ನೀವು ಒಂದು ಸಲ ಮನಸ್ಸಿಗೆ ಹಾಕ್ಕೊಳ್ಳಿ. ನಾಳೆ ಜಾತಕ ಫಲ ಕಾರ್ಯಕ್ರಮದ ಒಂದು ಸಲ ನೋಡಿ ಕೃಷ್ಣ ಹೇಗೆ ಬದುಕದ ಅಂತಂದರೆ, ಯಾರು ನೋವು, ಸಂಕಟ, ಕಷ್ಟ, ನನಗೆ ಬದುಕೋಕೆ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೋ ಅವರೆಲ್ಲರಿಗೂ ನನಗೂ ಆ ಕಷ್ಟ ಬಂದಿದೆ, ನಾನು ಆ ಕಷ್ಟವನ್ನು ಹೇಗೆ ದಾಟದೆ ಅನ್ನೋದನ್ನೇ ಪಾಠ ಮಾಡಿದ್ದಾನೆ ಅವನು. ಹೇಳಿದವನು ಅಷ್ಟೇ ಅಲ್ಲ, ತಾನು ಬದುಕಿಯೂ ಬದುಕಿದ ಹಾಗೆ ನುಡಿದಂತೆ ನಡೆದ ಮಹನೀಯ ಆತನ ಬಗ್ಗೆ ನಾಳೆ ನಾವೆಲ್ಲ ಆಚರಣೆ ಮಾಡಬೇಕು ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು. ಅದು ಈ ವಾರದ ಬಹಳ ವಿಶೇಷವಾದ ಸಂಗತಿ. ಸರಿ ಶಾಸ್ತ್ರಿಗಳೇ, ಕಾಲರ್ ರೆಡಿ ಇದ್ದಾರೆ. ಆಶ್ರಿತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆಶ್ರಿತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನನ್ನ ಹೆಸರು ಆಶ್ರಿತಾ. ಡೇಟ್ ಆಫ್ ಬರ್ತ್ 15/9/1995. 15/9/1995. ಸಮಯ 25 AM. ಹೇಳಿ, ಮತ್ತೊಂದ್ಸಲ ಹೇಳಿ. 5:25 AM. 5:25 ಬೆಳಗ್ಗೆ. ಏನ್ ಪ್ರಶ್ನೆ ಇತ್ತು? ಒಂದು ಪ್ರಶ್ನೆ ಬಂದು, ನಾನೀಗ ಆಲ್ರೆಡಿ ಒಂದು ಟೆಂಪ್ರರಿ ಕೆಲಸದಲ್ಲಿ ಇದ್ದೀನಿ, ಇನ್ನೋವೇಟಿಕಾ ವೆಂಚರ್ಸ್ ಅಂತ. ಆದ್ರೆ ನನ್ನ ಡ್ರೀಮ್ ಜಾಬ್ RBI ಸೆಂಟ್ರಲ್ ಗವರ್ಮೆಂಟ್ ಜಾಬ್. ಅದು ಆಗುತ್ತಾ? ಈ ವರ್ಷದ ಒಳಗಡೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತಾ? ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಆಶ್ರಿತ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ನೀವು ಪಾಪ ದೊಡ್ಡ ಗುರಿಯನ್ನು ಇಟ್ಕೊಂಡಿದ್ದೀರಾ. ಅದನ್ನು ನಾನು ಪಡಿಬಹುದಾ, ಅದನ್ನು ನನ್ನ ಕೈಲಿ ಆಗುತ್ತಾ, ನನಗೆ ಅದು ದೈವಾನುಕೂಲವೂ ಇದೆಯಾ ಅನ್ನೋ ನಿಮ್ಮ ಪ್ರಶ್ನೆ ಗ್ರಹಗಳ ಮೂಲಕ. ನೋಡಿ, ನಿಮ್ಮದು ಸಿಂಹ ಲಗ್ನದಲ್ಲಿ ರವಿ ಇದ್ದಾನೆ, ದ್ವಿತೀಯದಲ್ಲಿ ಬುಧ ಶುಕ್ರರ ಯುತಿ ಇರತಕ್ಕಂಥದ್ದು. ಇದೆಲ್ಲ ಒಳ್ಳೆಯ ಲಕ್ಷಣ. ನಿಮ್ಮ ಸಾಧನೆಗೆ ಪೂರಕವಾಗಿರ್ತಕ್ಕಂಥ ಗ್ರಹಗಳ ಬಲ ಇದ್ದುಬಿಟ್ರೆ ನಮಗೊಂದು ದಾರಿಯೂ ಸಿಕ್ಬಿಡುತ್ತೆ, ಇನ್ಯಾರದ್ದೋ ಮಾರ್ಗದರ್ಶನವೂ ಸಿಕ್ಬಿಡುತ್ತೆ. ಆ ರೀತಿಯಲ್ಲಿ ಇರ್ತಕ್ಕಂಥದ್ದು ಜಾತಕ ಚೆನ್ನಾಗಿದೆ ಇವರೇ, ನೀವು ಪ್ರಯತ್ನ ಮಾಡಬಹುದು. ಈಗ ರಾಹುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಕೇತುವಿನ ಭುಕ್ತಿ ನಡೀತಾ ಇದೆ. ನೋಡಿ, ನಿಮ್ಮ ಜಾತಕದಲ್ಲಿ ಕೇತು ಇರತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ. ಹೀಗಾಗಿ ನೀವು ನೋಡಿ, ಶ್ರದ್ಧೆಯಿಂದ ಕಾಯ ವಾಚ ಮನಸ ಅಂತ ಇದನ್ನು ತ್ರಿಕರಣಗಳು ಅಂತ ಕರೀತಾರೆ. ಈ ರೀತಿಯಲ್ಲಿ ನೀವು ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಗಣಪತಿಗೆ ನೀವು ಸ್ವಲ್ಪ 21 ಗರಿಕೆಯನ್ನು, ಸ್ವಲ್ಪ ಜೇನನ್ನು, ಇವೆರಡನ್ನು ಸಮರ್ಪಣೆ ಮಾಡಿ ಪ್ರತಿ ಮಂಗಳವಾರ ಮಾಡಿ, 21 ವಾರ ಮಾಡಿ. ನಿಮ್ಮ ಯಾವ ಅಭೀಷ್ಟ ಇದೆ, ಮನಸ್ಸಿನ ಸಂಕಲ್ಪ ಇದೆ, ಅದಕ್ಕೆ ಗಣಪತಿಯ ಅನುಗ್ರಹ ಬೇಕು, ಅದನ್ನು ಸೂಚಿಸ್ತಾ ಇದೆ. ಆಗುತ್ತೆ, ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಭಾಗ್ಯಶ್ರೀ ಅವರು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭಾಗ್ಯಶ್ರೀ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನ್ ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿಮಾ. 26/11/2008. 26/11/2008. ಸಮಯ ಮಧ್ಯಾಹ್ನ 2:35. ಮಧ್ಯಾಹ್ನ 2:35. ಏನ್ ಪ್ರಶ್ನೆ ಇತ್ತು? ಅವನು ಈ ಸಲ 10th ಓದ್ತಾ ಇದ್ದಾನ್ರಿ ಗುರುಜಿ. ಅದಕ್ಕೆ ಓಕೆ, ಶಿಕ್ಷಣದ ಬಗ್ಗೆ ಕೇಳ್ಬೇಕಾ? ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಭಾಗ್ಯಶ್ರೀ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಬಹಳ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಮಾತಾಡಿ. ಧನ್ಯವಾದ. ಹೇಗಿದ್ದೀರಾ ತಾವು? ನೋಡಿ, ಇದು ವಿದ್ಯಾಭ್ಯಾಸದ ಬಗ್ಗೆ ತಾವು ಕೇಳಿದ್ರಿ. ಇದು ನೋಡಿ, ಮೀನ ಲಗ್ನದಿಂದ ಪಂಚಮ ಸ್ಥಾನ, ಅದು ಉನ್ನತ ಶಿಕ್ಷಣ ಅಂದರೆ ಹೈಯರ್ ಸ್ಟಡೀಸ್ ಹೇಗಿರುತ್ತೆ, ಮುಂದಿನ ಹೇಗಿರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಲಿಕ್ಕೆ. ನೋಡಿ, ಆ ಪಂಚಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಅದೊಂದು ದುಸ್ಥಾನ. ಸಾಮಾನ್ಯವಾಗಿ ಮನಸ್ಸು ಚಂಚಲವಾಗೋದು. ಅಲ್ಲಿ ಕೇತು ಬೇರೆ ಇದ್ದಾನೆ, ಹೀಗಾಗಿ ಇನ್ನೊಬ್ಬರ ಸಹವಾಸಕ್ಕೆ ಸಿಕ್ಕಾಕೊಂಡ್ಬಿಡೋದು. ಈ ರೀತಿಯ ಒಂದು ಲಕ್ಷಣ ಇದೆ. ಗಾಬರಿ ಆಗಬೇಕಾದಿಲ್ಲ. ಇದಕ್ಕೆ ಬಹಳ ಸರಳವಾದ ಒಂದು ಪರಿಹಾರವೂ ಇದೆ. ಗಣಪತಿ ಸನ್ನಿಧಾನಕ್ಕೆ ನೀವು ಸ್ವಲ್ಪ ಜೇನಿನ ಅಭಿಷೇಕ ಮಾಡಿಸಿ, ಆ ಜೇನನ್ನು ಅಭಿಷೇಕ ಮಾಡಿರೋ ಜೇನನ್ನು ಮಗುವಿಗೆ ತಿನ್ನಿಸಿ. ಅದು ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ, ಮುಂದಿನ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗುತ್ತೆ. ಹೀಗಾಗಿ ಶ್ರದ್ಧೆಯಿಂದ ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗೋದು, ಜೇನಿನಿಂದ ಅಭಿಷೇಕ ಮಾಡಿಸೋದು, ಅದನ್ನು ಪ್ರಸಾದ ತಿನ್ನಿಸೋದು, ಇದನ್ನು ಮಾಡಿ ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಬಸವರಾಜು ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜು ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳತ್ತೆ. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಗುರುಜಿ ನಮಸ್ಕಾರ.
ನಮಸ್ಕಾರ ಬಸವರಾಜ್ ಅವರೇ, ನಮಸ್ಕಾರ. ನಂದು ಡೇಟ್ ಆಫ್ ಬರ್ತ್ ಅಂತ ಸರಿಯಾಗಿಲ್ಲ ಅಲ್ರಿ ಮೇಡಮ್. ನಿಮ್ಮದು ನನಗೆ ಚೆನ್ನಾಗಿ ನೆನಪಿದೆ, ಹೇಳಿ ಏನು ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ನಾನು ಪ್ರತಿ ಬಾರಿ ನಿಮ್ಗೆ ಹೇಳ್ತೀನಿ, ಎಷ್ಟೋ ಬಾರಿ ಪಾಪ ನೀವು ಪದೇ ಪದೇ ಅದನ್ನ ನೀವು ಅದು ಏನು ಗೊತ್ತಾ, ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದಾನೆ. ಸರಿ ಆಯಿತು. ವಿಷ್ಣು ಅಲ್ಲಿ ಹತ್ತಿರದಲ್ಲಿ ನಾನು ಹೇಳಿದ್ದೆ ನಿಮಗೊಂದ್ಸಲ, ಹರಿಹರಕ್ಕೆ ಹೋಗಿ ಬನ್ನಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅಲ್ವಾ. ನೀವು ಹರಿಹರೇಶ್ವರ ದೇವಸ್ಥಾನ ಹರಿಹರೇಶ್ವರ ಸನ್ನಿಧಾನಕ್ಕೆ ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳು ಸಮರ್ಪಣೆ ಮಾಡಿ. ನೀವು ನನಗೆ ಗೊತ್ತಿದೆ ಪಾಪ, ನಿಮ್ಮ ಪ್ರತಿ ವಾರ ಏನೋ ಒಂದು ತೊಡಕಲ್ಲಿ ಸಿಕ್ಕಾಕೊಳ್ತೀರ ತಾವು. ಹೀಗಾಗಿ ಅದರ ನಿವಾರಣೆಗೆ ವಿಷ್ಣುವಿನ ಆರಾಧನೆಯೇ ಮಹಾ ಸಾಧನ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಆದಿತ್ಯ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆದಿತ್ಯ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 28/7/2006. 28/7/2006. ಓಕೆ. ಸಮಯ 10 ಗಂಟೆಗೆ, ಬೆಳಗ್ಗೆ 10 ಗಂಟೆ. ಏನ್ ಪ್ರಶ್ನೆ ಇತ್ತು? ನನ್ನ ಓದಿನ ಬಗ್ಗೆ ಕೇಳಬೇಕಾಗಿತ್ತು. ಓದಿನ ಬಗ್ಗೆನಾ? ಇವಾಗ ಡಾಕ್ಟರ್ಗೆ ಹೋಗ್ಬೋದಾ ಇಲ್ಲ ಇಂಜಿನಿಯರಿಂಗ್ ಹೋಗ್ಬೋದಾ ಅಂತ ಕೇಳಬೇಕಾಗಿತ್ತು ಮ್ಯಾಮ್. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಆದಿತ್ಯ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ತಾವು ಏನು ವಿದ್ಯಾಭ್ಯಾಸ ಏನು ಸ್ಟಡಿ ಮಾಡೋದು ಅಂತ ನಿಮ್ಮ ಗೊಂದಲ ಅಲ್ವಾ? ನೋಡಿ, ನಿಮಗೆ ಬುಧ ತುಂಬ ಚೆನ್ನಾಗಿದ್ದಾನೆ. ಅದು ಭದ್ರಯೋಗದಲ್ಲಿ ಏನಪ್ಪ ಸ ಕುಶಾಗ್ರ ಬುದ್ಧಿರಮಲೋ ವಿದ್ವಜ್ಜನ ಶ್ಲಾಘಿತು ಅಂತ ಹೇಳುತ್ತೆ. ತುಂಬ ಬುದ್ಧಿವಂತಿಕೆ ಇರ್ತದೆ ಮತ್ತು ಕುಶಾಗ್ರ ಮತಿಗಳಾಗಿರ್ತಾರೆ ಅಂತ, ಬಹಳ ಬೇಗ ಗ್ರಹಣ ಶಕ್ತಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ. ಹೀಗಾಗಿ ಬುಧ ಚೆನ್ನಾಗಿದ್ದಾಗ ಅಲ್ಲಿ ನೋಡಿ ಡಿಸೈನಿಂಗ್ ಫೀಲ್ಡ್ಸ್, ಅಲ್ಲಿ ಶುಕ್ರನೂ ಜೊತೆಗಿದ್ದಾನೆ, ಹೀಗೆ ಭಾಗ್ಯಾಧಿಪತಿ. ಇದು ತುಂಬ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಯೋಗ. ಹೀಗಾಗಿ ನೀವು ವೆಬ್ ಡಿಸೈನಿಂಗು ಅಥವಾ ಡಿಸೈನಿಂಗ್ ಫೀಲ್ಡ್ಸು ಆಗಬಹುದು. ಮತ್ತು ಈ ಬುಧ ಅಂದರೆ ಲಿಪಿ ಗಣಿತಾದಿ ಕಾವ್ಯಶಿಲ್ಪೈಹಿ ಅಂತ, ಲಿಪಿಶಾಸ್ತ್ರ, ಕಾವ್ಯಶಾಸ್ತ್ರ ಅಥವಾ ಗಣಿತಶಾಸ್ತ್ರ, ನೀವು ಅಕೌಂಟ್ಸಿಗೆ ರಿಲೇಟೆಡ್ ಆಗಿರ್ತಕ್ಕಂಥ CA CWA ಈ ಥರದ್ದು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಪ್ರಯತ್ನ ಮಾಡಬಹುದು ತಾವು. ಇದ್ರ ಜೊತೆಗೆ ತಾವು ಹೇಳಿದ್ರಿ ವೈದ್ಯಕೀಯ ಸಾಧ್ಯತೆ ಇದೆಯಾ ಅಂತ. ನೀವು ಆಯುರ್ವೇದ ಪ್ರಯತ್ನ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಇದೆ, ಅದನ್ನು ಸೂಚಿಸ್ತಾ ಇದೆ. ತಾವು ಪ್ರಯತ್ನ ಮಾಡಬಹುದು. ಆಯುರ್ವೇದವನ್ನು ಟ್ರೈ ಮಾಡಿದ್ರೆ ಬಹಳ ಚೆನ್ನಾಗಾಗುತ್ತೆ ಅನ್ನೋದು. ಈ ರೀತಿಯಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲ 3 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಖಂಡಿತ ನೋಡೋಣ. ಈ ವಾರದಲ್ಲಿ ಗ್ರಹಗಳ ಸ್ಥಿತಿ ಗತಿ ಇದನ್ನು ನೋಡಿದ್ರೆ, ಚಂದ್ರ ನೋಡಿ ವೃಷಭ ರಾಶಿಯಿಂದ ಈ ವಾರದ ಅಂತ್ಯದ ವೇಳೆಗೆ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಹೀಗಿರುವಾಗ ಯಾವ ರೀತಿಯಲ್ಲಿ ಇರ್ತದೆ ಅಂತ ನೋಡಿದ್ರೆ, ಚಂದ್ರ ಮತ್ತು ಮಾಂದಿ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ನೋಡ್ತಾ ಹೋಗೋಣ. ಮತ್ತು ಕುಜನ ಪರಿವರ್ತನೆ ಬೇರೆ ಇದೆ, ಮಿಥುನ ರಾಶಿ ಪರಿವರ್ತನೆ ಆಗ್ತಾನೆ. ಈ ಕಾರಣದಿಂದ ಎಲ್ಲವನ್ನು ಗಮನಿಸ್ತಾ ಅದಕ್ಕೇನು ಪರಿಹಾರ, ತೊಡಕೇನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ಈ ಕುಜ ನಿಮ್ಮ ರಾಶಿಯಿಂದ ತೃತೀಯಕ್ಕೆ ಹೋಗ್ತಾನೆ. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ. ಕಾರಣ ಏನಪ್ಪ ಅಂದರೆ ಶನೈಶ್ಚರನ ಬಲ ಚೆನ್ನಾಗಿರೋದ್ರಿಂದ ನಿಮಗೆ ಅದೇನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಗಂಟಲು ಬಾಧೆ ಆಗ್ತಕ್ಕಂಥದ್ದು ಈ ರೀತಿಯ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಇನ್ನು ಹೊರತಾಗಿ ನಿಮಗೆ ಚಂದ್ರ ಅವನು ಸ್ವಲ್ಪ ಕ್ಷೀಣನಾಗ್ತಾ ಹೋಗ್ತಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ನೀವು ಬಂಧುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು, ಅದನ್ನು ಸೂಚಿಸ್ತಾ ಇದೆ. ಇನ್ನು ನೀವು ಬಹಳ ಮುಖ್ಯವಾಗಿ ಈ ಸ್ವಲ್ಪ ವ್ಯಥೆ, ನಷ್ಟ, ವಸ್ತು ಕಳುವಾಗ್ತಕ್ಕಂಥದ್ದು ಇಂಥದ್ದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸಣ್ಣ ಪುಟ್ಟ ತೊಡಕುಗಳಷ್ಟೇ, ಇವುಗಳನ್ನ ಅಷ್ಟು ಗಾಬರಿ ಬೇಡ. ಉಳಿದ ಹಾಗೆಲ್ಲ ಕುಟುಂಬ ಸಹಕಾರ, ಹಣಕಾಸಿನ ಅನುಕೂಲ, ವಿದ್ಯಾರ್ಥಿಗಳಿಗೆ ಇದೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲವೇ ಇದೆ, ಯೋಚನೆ ಮಾಡೋದು ಬೇಡ. ಈ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ, ಇದು ವಾರದ ಆದಿಯಲ್ಲಿ, ವಾರಾಂತ್ಯದಲ್ಲಿ ಬಂಧುಗಳಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ. ಕಾರಣ ಚಂದ್ರ ಕ್ಷೀಣನಾಗ್ತಾ ಹೋಗ್ತಾನೆ, ಚತುರ್ಥದಲ್ಲಿ ಅಲ್ಲಿ ಬುಧನೂ ಸೇರಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಸ್ವಲ್ಪ ತೊಡಕುಗಳಿದ್ದಾವೆ. ಕೃಷಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಸ್ತ್ರೀಯರಿಗೆ ಧೈರ್ಯ, ಉತ್ಸಾಹ ಇದೆಲ್ಲ ಇದೆ. ಸ್ವಲ್ಪ ಮಟ್ಟಿಗೆ ವೀಕಾಗೂ ಇದೆ, ಸ್ವಲ್ಪ ಬಲವೂ ಇದೆ, ಮಿಶ್ರವಾಗಿದೆ ಈ ವಾರದಲ್ಲಿ. ಪ್ರಾರ್ಥನೆ ಏನಪ್ಪ ಮಾಡೋದು ಅಂದರೆ, ದುರ್ಗಾ ಸನ್ನಿಧಾನಕ್ಕೆ ರುದ್ರಾಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಮತ್ತು ನರಸಿಂಹ ಪ್ರಾರ್ಥನೆ, ಇದರ ಜೊತೆಗೆ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅದು ನಿಮಗೆ ಒಂದು ಬಲ ಕೊಡುತ್ತೆ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಶಶಿಮಂಗಳ ಯೋಗ, ಗುರುವಿನ ಅನುಕೂಲ ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆದರೆ ದ್ವಿತೀಯಕ್ಕೆ ಅಂದರೆ ನಿಮ್ಮ ರಾಶಿಯಿಂದ ದ್ವಿತೀಯಕ್ಕೆ ಕುಜ ಹೋಗ್ತಾನೆ, ಇದು ಸ್ವಲ್ಪ ಕಠೋರತನ ಬರ್ತದೆ. ಏನು
ಕಹಿಯಾಗಿ ವಾಕ್ಪಾರುಷ್ಯ ಅಂತಾರೆ, ಕಠಿಣವಾಗಿ ಮಾತಾಡೋದು, ಸ್ವಲ್ಪ ಸಿಟ್ಟಿಗೆ ಹೇಳೋದು, ಈ ಥರದ್ದೆಲ್ಲ ಇದೆ. ಮತ್ತು ಮಾಂದಿ ಕಾರಣದಿಂದಾಗಿ ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪ, ದೂರ ಪ್ರಯಾಣದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ವ್ಯವಹಾರಗಳಲ್ಲಿ ತೊಡಕು ಬರ್ತಕ್ಕಂಥದ್ದು, ಇದನ್ನೆಲ್ಲ ಸೂಚಿಸ್ತಾ ಇದೆ. ಹಣಕಾಸಿನಲ್ಲೂ ಸ್ವಲ್ಪ ಕಿರಿಕಿರಿ ರಗಳೆಗಳಾಗೋದು. ನೀವು ಯಾವುದೋ ಒಂದು ಉದ್ದಿಮೆಯಲ್ಲಿ ಇರ್ತೀರಾ ಅಥವಾ ಕುಟುಂಬದಲ್ಲೇ ಹಣಕಾಸಿನ ತೊಡಕುಗಳು, ಹಣಕಾಸಿನ ಘರ್ಷಣೆಗಳಾಗೋದು ಕುಜನಿಂದಾಗಿ. ಸ್ವಲ್ಪ ಬೆಂಕಿ ವಾತಾವರಣ ಒಂದಲ್ವ, ಹೀಗಾಗಿ ಸ್ವಲ್ಪ ಮಾತು ಬಿಸಿಯಾಗುತ್ತೆ. ಆ ರೀತಿಯಲ್ಲಿದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಬಂಧುಗಳಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ, ವೃತ್ತಿಯಲ್ಲಿ ಅನುಕೂಲ ಇದೆ, ತೊಂದರೆ ಇಲ್ಲ, ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು, ಅದು ಮಾಂದಿ ಕಾರಣದಿಂದಾಗಿ ಮತ್ತು ಚಂದ್ರ ವೀಕ್ ಆಗೋ ಕಾರಣದಿಂದಾಗಿ, ಸ್ವಲ್ಪ ಹೆಣ್ಮಕ್ಕಳ ವಿಚಾರದಿಂದಾಗಿ ಸ್ವಲ್ಪ ಮನೆಯಲ್ಲಿ ವಾತಾವರಣ ಸ್ವಲ್ಪ ಕಹಿಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಶುಕ್ರನೂ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಅಂದರೆ ಈಗ ಅಟ್ ಪ್ರೆಸೆಂಟ್ ಗೋಚಾರದಲ್ಲಿ ಬಲವಾಗಿಲ್ಲ. ಹೀಗಾಗಿ ಶುಕ್ರ ಕವಚ ಅಥವಾ ದುರ್ಗಾ ಕವಚ ಹೇಳ್ಕೊಂಡ್ರೆ ಈ ವಾರದಲ್ಲಿ ನಿಮಗೆ ಆರೋಗ್ಯ ಬಾಧೆ ಬಹಳ ಮುಖ್ಯವಾಗಿ. ಯಾಕೆಂದರೆ ಈ ಮಾಂದಿ, ಶುಕ್ರನ ಬಲಹೀನತೆ, ಚಂದ್ರನ ಬಲಹೀನತೆ, ಇವುಗಳೆಲ್ಲ ಕಾರಣದಿಂದಾಗಿ ಸ್ವಲ್ಪ ತೊಡಕಾಗುತ್ತೆ. ಇದು ಪರಿಹಾರ ಏನಪ್ಪ ಅಂದರೆ ದುರ್ಗಾ ಕವಚ ಅಥವಾ ಶುಕ್ರ ಕವಚವನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಅದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಇನ್ನು ಮಿಥುನ್ ರಾಶಿ ಗಮನಿಸೋಣ. ಮಿಥುನ್ ರಾಶಿಯವರಿಗೆ ನೋಡಿ, ಈ ವಾರದ ಆದಿಯಲ್ಲಿ ನಿಮಗೇನಪ್ಪ, ನಾಳೆ ಅಂತಂದರೆ ಕುಜ ಬರ್ತಾನೆ ನಿಮ್ಮ ರಾಶಿಗೆ, ಕ್ಷತತನು ಅಂತ ಹೇಳುತ್ತೆ. ದೇಹಕ್ಕೆ ಪೆಟ್ಟು ಬೀಳೋದು, ಗಾಯಗಳಾಗೋದು, ತರಚೋದು, ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಹೆಚ್ಚುತ್ತಾ ತರಕಾರಿ ಹೆಚ್ಚುತ್ತಾ ಬೆರಳು ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು. ಇವುಗಳ ಗಮನ ತಗೊಳ್ಬೇಕು. ಸ್ವಲ್ಪ ಮನಸ್ತಾಪಗಳಾಗುತ್ತೆ, ದಾಂಪತ್ಯದಲ್ಲಿ ಸ್ವಲ್ಪ ಕಲಹ, ಸಾಲ ಬಾಧೆ, ಶತ್ರುಗಳ ಬಾಧೆ, ಈ ಥರದ್ದೆಲ್ಲ ಸ್ವಲ್ಪ ತೊಡಕುಗಳಿದ್ದಾವೆ. ವೃತ್ತಿಯಲ್ಲೂ ಅಷ್ಟೇ, ಕರ್ಮಾಧಿಪತಿ ವೇದಲ್ಲಿರೋ ಕಾರಣದಿಂದಾಗಿ ಪ್ರೆಷರ್ ಜಾಸ್ತಿ ಆಗುತ್ತೆ, ವರ್ಕ್ ಪ್ರೆಷರ್, ಟೆನ್ಷನ್ ಶುರುವಾಗುತ್ತೆ. ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಇನ್ನು ಏನಂದರೆ ಧೈರ್ಯ, ರವಿ ಚೆನ್ನಾಗಿದ್ದಾನೆ, ಹೀಗಾಗಿ ಧೃತಿಗೆಡೋದಿಲ್ಲ. ನೀವು ಧೈರ್ಯವಾಗಿ ಯಾವುದೋ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಿಥುನ್ ರಾಶಿಯವರಿಗೆ ಸ್ವಲ್ಪ ನೋಡಿ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ನಿಮಗೆ ಆಹಾರ, ವಿದ್ಯೆ ವಿಚಾರಗಳಲ್ಲಿ ತುಂಬ ಅನುಕೂಲ ಇದೆ. ಚಂದ್ರನ ಬಲ ತುಂಬ ಚೆನ್ನಾಗಿರೋದ್ರಿಂದಾಗಿ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಅನುಕೂಲ. ಕೊನೆಗೆ ನಿಮಗೆ ಸ್ವಲ್ಪ ತೊಡಕುಗಳಾಗುತ್ತೆ. ವಾರದ ಅಂತ್ಯದ ವೇಳೆಗೆ ನಿಮಗೆ ಸ್ವಲ್ಪ ಮಂದತೆ ಬರ್ತದೆ, ಮಾನಸಿಕವಾಗಿ ಕುಗ್ಗುತ್ತಕ್ಕಂಥದ್ದು, ಈ ಥರದ್ದು ಒಂದು ಸ್ವಲ್ಪ ತೊಡಕಿದೆ. ಬಂಧುಗಳಲ್ಲಿ ಮನಸ್ತಾಪ ಏರ್ಪಾಡಾಗ್ತಕ್ಕಂಥದ್ದು, ಸ್ನೇಹಿತರಲ್ಲಿ ತುಂಬ ಅತ್ಯಾಪ್ತ ಕ್ಲೋಸ್ ಫ್ರೆಂಡ್ಸ್ ಅನ್ಕೋತೀವಿ, ಅವರಲ್ಲೇ ಏನೋ ಒಂದು ಕಲಹ, ಭಿನ್ನಾಭಿಪ್ರಾಯ, ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಇದಕ್ಕೆ ಏನಪ್ಪ ಪರಿಹಾರ? ನಿಮ್ಮ ರಾಶಿಗೆ ಬರ್ತಕ್ಕಂಥ ಕುಜನಿಂದಲೂ ಹಿಡಿದು ಎಲ್ಲವನ್ನು ಗಮನಿಸ್ಕೊಂಡು ನೋಡೋದಾದರೆ ಒಂದು ನರಸಿಂಹ ಕವಚವನ್ನು ಹೇಳ್ಕೊಳ್ಳೋದು. ಎರಡನೇದು ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸೋದು ಮಂಗಳವಾರ ಅಥವಾ ಪ್ರತಿದಿನ ಮಾಡಿಸೋದು ಬಹಳ ಒಳ್ಳೆಯದು. ಯಾಕೆಂದರೆ ಬೇಕು, ನಿಮಗೆ ನರಸಿಂಹನ ಅನುಗ್ರಹ ಬೇಕು. ಈ ಒಂದು 45 ದಿವಸ ನಿಮಗೆ ಆತನ ಆರಾಧನೆಯಿಂದ ನಿಮಗೊಂದು ಬಲ ಬರುತ್ತೆ. ಇದು ಪ್ರಾಥಮಿಕದ 3 ರಾಶಿಗಳ ಫಲ. ಸರಿ ಶಾಸ್ತ್ರಿಗಳ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನು ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಸಹ ಪರಿಹಾರವನ್ನ ಕಂಡುಕೊಳ್ಳಬಹುದು. ಸುಚಿತ್ರಾ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುಚಿತ್ರಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮ್ಯಾಮ್ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 15/6/2002. ಹಾ ಮ್ಯಾಮ್. ಸಮಯ? ಮ್ಯಾಮ್ ಸಮಯ ಗೊತ್ತಿಲ್ಲ, ಬೆಳಗ್ಗೆ ಗೊತ್ತಿಲ್ಲ. ಸರಿ, ಏನ್ ಪ್ರಶ್ನೆ ಇತ್ತು? ಮ್ಯಾಮ್ ನನ್ನ ಕರಿಯರ್ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಸುಚಿತ್ರಾ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ನಿಮ್ಮ ಹೇಳಿ, ನಿಮ್ಮ ಉದ್ಯೋಗದ ಬಗ್ಗೆ ಅಲ್ವಾ? ಹಾ ಗುರುಜಿ. ಸಮಯ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಿಮಗೆ ಅಲ್ವಾ? ಇಲ್ಲ ಗುರುಜಿ, ಸಮಯ ಗೊತ್ತಿಲ್ಲ. ಆದರೆ ಆಶ್ಲೇಷ ನಕ್ಷತ್ರ ನಿಮ್ಮದು ಕರ್ಕಟಕ ರಾಶಿಯಿಂದ ನೋಡಿ ಕರ್ಮಾಧಿಪತಿ ಕುಜ. ಆ ಕುಜ ಈಗ ನಾಳೆ ವ್ಯಯಕ್ಕೆ ಬರ್ತಾ ಇದ್ದಾನೆ. ಸ್ವಲ್ಪ ವ್ಯಯದಲ್ಲಿದ್ದ ನೋಡಿ, ಕರ್ಮಾಧಿಪತಿ ವ್ಯಯಕ್ಕೆ ಬಂದಾಗ ಏನಾಗುತ್ತೆ, ವ್ಯಯವೇ ಆಗುತ್ತೆ. ಅಂದರೆ ಕೆಲಸ ಹುಡುಕೋದೇ ಆಗುತ್ತೆ, ಅಲದಾಟವೇ ಆಗುತ್ತೆ, ಬರೀ ಓಡಾಟವೇ ಆಯಿತು. ಎಲ್ಲೂ ಕಡೆ ನನಗೊಂದು ಒಳ್ಳೆ ಮನಸ್ಸಿಗೆ ಇಷ್ಟವಾಗ್ತಕ್ಕಂಥ ಯಾವುದೇ ಕೆಲಸ ಸಿಗಲಿಕ್ಕೆ ಕಷ್ಟ, ಆ ರೀತಿಯಲ್ಲಿ ಅನಿಸುತ್ತೆ. ಕಾರಣ ಗೋಚಾರದಲ್ಲಿ ಆಗಿರ್ತಕ್ಕಂಥ ಒಂದು ವ್ಯತ್ಯಾಸ. ಆದರೆ ಇದು ಹೀಗೆ ಇರಲ್ಲ, ಬದಲಾಗುತ್ತೆ, ಆತಂಕ ಬೇಡ. ಇದಕ್ಕೆ ಏನು ಪರಿಹಾರ ಅಂದರೆ ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ತೊಗರಿ, ಸ್ವಲ್ಪ ಬೆಲ್ಲ, ಇವೆರಡನ್ನು ಪ್ರತಿ ಮಂಗಳವಾರ ಕೊಟ್ಟು ಬನ್ನಿ. 10 ಮಂಗಳವಾರ ಮಾಡಿ. 10 ಮಂಗಳವಾರದಲ್ಲಿ ನಿಮಗೆ ಗುಡ್ ರಿಸಲ್ಟ್ ಸಿಕ್ಬಿಡುತ್ತೆ. ಇದನ್ನು ಶ್ರದ್ಧೆಯಿಂದ, ನಂಬಿಕೆಯಿಂದ, ಶ್ರದ್ಧಾ ಕಾಮಸ್ಯ ಮಾತರಂ ಅಂತಾರೆ, ಶ್ರದ್ಧೆಯಿಂದ ನೀವು ಇದನ್ನು ತಲುಪಿಸಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಒಂದು ನಮಸ್ಕಾರ ಹಾಕೊಂಬನ್ನಿ. ಖಂಡಿತ ಅನುಕೂಲ ಆಗುತ್ತೆ, ಹೆದರೋದು ಬೇಡ. ಒಳ್ಳೆಯದಾಗಲಿ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ನೋಡಿ, ರಾಶಿಯಾಧಿಪತಿ ಈ ಚಂದ್ರ ಆತ ಸ್ವಲ್ಪ ವೀಕ್ ಆಗ್ತಾನೆ. ಈ ಕಾರಣದಿಂದಾಗಿ ಅವನ ಸಂಚಾರ ಯಾಕಂದರೆ ಕೃಷ್ಣ ಪಕ್ಷದಲ್ಲಿದ್ದೀವಿ, ಈ ಕಾರಣದಿಂದಾಗಿ ಇದು ಏನೇನು ಮಾಡುತ್ತಪ್ಪ ಅಂತಂದರೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥದ್ದು, ವೃತ್ತಿಯಲ್ಲಿ ಅತಿಯಾದ ಶ್ರಮ ಬರೋದು, ಸ್ಥಾನಪಲ್ಲಟ, ಸ್ಥಾನಚ್ಯುತಿ, ತೊಂದರೆಗಳಾಗ್ತಕ್ಕಂಥ. ಕರ್ಮಾಧಿಪತಿ ಕುಜ ಅವನು ವೇಗದಲ್ಲಿದ್ದಾನೆ. ಈಗಷ್ಟೇ ಕರ್ಕಟಕ ರಾಶಿ ಒಬ್ಬರಿಗೆ ಹೇಳಿದ್ನಲ್ಲ, ಕರ್ಕಟಕ ರಾಶಿ ಗೋಚಾರದಲ್ಲಿ ಏನಪ್ಪ ಮಾಡುತ್ತೆ ಅಂತಂದರೆ ಪರಿಶ್ರಮ ಹೆಚ್ಚು ಮಾಡಿಬಿಡುತ್ತೆ. ಏನು ವರ್ಕ್ ಪ್ರೆಷರ್ ಜಾಸ್ತಿ, ವರ್ಕ್ ಲೋಡ್ ಜಾಸ್ತಿ ಆಯಿತು ಅನಿಸುತ್ತೆ. ಈ ರೀತಿಯಲ್ಲಿ ಒಂದು ಶ್ರಮ ಉಂಟಾಗುತ್ತೆ. ಆ ರೀತಿ ಒಂದು ಲಕ್ಷಣ ಇದು ಸೂಚಿಸ್ತಾ ಇದೆ. ಸ್ವಲ್ಪ ನೀವು ಧೃತಿಗೆಡಬಾರ್ದು, ಧೈರ್ಯವಾಗಿರಬೇಕು. ಧನಸ್ಥಾನದಲ್ಲಿದ್ದಾನೆ ರವಿ, ಹಣಕಾಸಿಗೆ ತೊಂದರೆ ಆಗಲ್ಲ, ಕುಟುಂಬ ಸಹಕಾರ ಚೆನ್ನಾಗಿರುತ್ತದೆ, ನಿಮ್ಮ ಮಾತಿನ ಬಲ ಚೆನ್ನಾಗಿರುತ್ತೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಚೆನ್ನಾಗಿ. ಇದರ ಹೊರತಾಗಿ ನಾನು ಹೇಳ್ತಾ ಇದ್ದೀನಿ, ಅಲ್ಲೆಲ್ಲ ತುಂಬ ಚೆನ್ನಾಗಿದೆ, ಸಂಶಯ ಬೇಡ. ಆದರೆ ಪ್ರೆಷರ್ ಇರ್ತದೆ, ಅದರ ನಿವಾರಣೆಗೆ ಪರಿಹಾರ ನೋಡೋಣ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಕರ್ಕಟಕ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ. ಹಣಕಾಸಿನ ತೊಡಕಿದೆ ಮಾಂದ್ಯ ಕಾರಣದಿಂದಾಗಿ, ಆದರೆ ರವಿ ಚೆನ್ನಾಗಿರೋದ್ರಿಂದ ಈ ಬಾಧೆ ಬೇಡ. ಮತ್ತು ಸಹೋದರಲ್ಲಿ ಸೇವಕರಲ್ಲಿ ಸ್ವಲ್ಪ ಮನಸ್ತಾಪಗಳು, ಅತಿಯಾಗಿ ಡಿಪೆಂಡ್ ಆಗಬಾರ್ದು. ಅದು ನಿಮ್ಮನ್ನು ಏನು ಮಾಡುತ್ತೆ, ಅತಂತ್ರ ಮಾಡುತ್ತೆ. ಹೀಗಾಗಿ ನಾವು ಮಾಡೋ ಕೆಲಸ ಪರಮ ಸುಖ ಅಂತ. ಹೀಗಾಗಿ ನಮ್ಮನ್ನೇ ನಾವು ನಂಬ್ಕೊಂಡಿದ್ರೆ, ನಿಮ್ಮ ಕೆಲಸದಲ್ಲಿ ನಿಮಗೆ ನಂಬಿಕೆ ಮತ್ತು ಬಲ ಇದ್ದರೆ ಬಹಳ ಒಳ್ಳೆಯದು ಅನ್ನೋದನ್ನು ಸೂಚಿಸ್ತಾ ಇದೆ ಈ ವಾರದಲ್ಲಿ. ಇದಕ್ಕೇನಪ್ಪ ಪರಿಹಾರ? ನೀವು ಕೂಡ ಸ್ವಲ್ಪ ನರಸಿಂಹ ಕ್ಷೇತ್ರ ದರ್ಶನ, ನರಸಿಂಹ ಸನ್ನಿಧಾನಕ್ಕೆ ಹೋಗಿ ನೀವೊಂದು ಪಂಚಾಮೃತ ಸೇವೆ ಮಾಡಿಸ್ತಕ್ಕಂಥದ್ದು, ದರ್ಶನ ಮಾಡ್ತಕ್ಕಂಥದ್ದು, ಭಕ್ತಿಯಿಂದ ನರಸಿಂಹನ ಪ್ರಾರ್ಥನೆ ಮಾಡಿದ್ರೆ ಸಾಕಾಗುತ್ತೆ. ಅದು ನಿಮಗೆ ಹೆಚ್ಚಿನ ಬಲ ತಂದುಕೊಡುತ್ತೆ, ಗಾಬರಿ ಬೇಡ. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಅಗ್ನಿಲೋಹ ಸಂಬಂಧಿ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ. ಕಾರಣ ಭಾಗ್ಯಾಧಿಪತಿ ಲಾಭಕ್ಕೆ ಬಂದರೆ ಸ್ವಲ್ಪ ಅನುಕೂಲವೇ ಉಂಟಾಗುತ್ತೆ ಅಂತ, ತೊಂದರೆ ಇಲ್ಲ. ಈ ನಾವು ಯಾವುದನ್ನು ಮೆಕ್ಯಾನಿಕಲ್ಲು, ಕೆಮಿಕಲ್ಲು, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಅಂತೀವೋ ಅಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಅಂತ, ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ ಅಂತ. ರವಿ ಚೆನ್ನಾಗಿದ್ದಾನೆ, ಹೀಗಾಗಿ ಆರೋಗ್ಯದಲ್ಲೂ ನಿಮಗೊಂದು ತೊಂದರೆ ಇಲ್ಲ, ಬಲ ಇರ್ತದೆ. ವೃತ್ತಿಯಲ್ಲೂ ಹೆಚ್ಚಿನ ಸಹಕಾರ ಸಿಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರವಾಗಿರಬೇಕು. ಕೃಷಿ ಭೂಮಿ, ನೀರಿನ ಕೆಲಸವನ್ನು ಆಶ್ರಯಿಸಿರ್ತಕ್ಕಂಥದ್ದು ಇಂಥವ್ರಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಅದು ಮಾಂದಿ ಕಾರಣದಿಂದಾಗಿ ಸಣ್ಣ ಪುಟ್ಟ ತೊಡಕೋದು, ಏನು ಗಾಬರಿ ಆಗಬೇಕಾದಿಲ್ಲ. ಹೀಗಾಗಿ ಈ ವಾರದ ನಿಮ್ಮ ಏರುಪೇರುಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ನೀವು ನೋಡಿ, ಮಹಾಲಕ್ಷ್ಮಿ ಶುಕ್ರ ಸ್ವಲ್ಪ ವೀಕ್ ಆಗಿದೆ. ಈ ಕಾರಣದಿಂದಾಗಿ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಒಂದು ಸಲ ಹೋಗಿ ಬನ್ನಿ, ಮಹಾಲಕ್ಷ್ಮಿ ದರ್ಶನ ಮಾಡಿ. ಅದು ನಿಮಗೆ ವಿಶೇಷವಾದ ಬಲ ತಂದುಕೊಡುತ್ತೆ. ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ, ಅಥವಾ ನೀವೇ ಅಷ್ಟೋತ್ತರ ಹೇಳ್ಕೊಳ್ಬಹುದಾ, ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು. ದಶಮಾಂಗಾರಕ ಅವನು, ಹೀಗಾಗಿ ಸ್ವಲ್ಪ ಮಟ್ಟಿಗೆ ಬಲ, ಹೋರಾಟ, ಆಡಳಿತಾತ್ಮಕವಾಗಿರ್ತಕ್ಕಂಥವ್ರು, ಅಧಿಕಾರದ ಲೆವೆಲಲ್ಲಿ ಒಂದು ಪೊಸಿಷನಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಒಂದು ಬಲ ಬಂದುಬಿಡುತ್ತೆ. ಚೆನ್ನಾಗಿದೆ, ಪರವಾಗಿಲ್ಲ. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕು. ಗಂಟಲ ಬಾಧೆ ಸೂಚಿಸ್ತಾ ಇದೆ. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು, ಒಂದು ರೀತಿ ಏನು ಕಿಡಿಕಿಡಿ, ಈ ರೀತಿಯ ಒಂದು ಲಕ್ಷಣ ಇದೆ. ಸ್ವಲ್ಪ ಎಚ್ಚರವಾಗಿರಬೇಕು ಅವ್ರ ವಿಚಾರದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಕನ್ಯಾ ರಾಶಿಯವರಿಗೆ ನಿಮಗೆ ಚಂದ್ರ ಅವನು ಸ್ವಲ್ಪ ಬಲಹೀನಾಗ್ತಾ ಹೋಗ್ತಾನೆ. ಹೀಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು. ಮಾಂದಿ ಸಂಚಾರ ಕೂಡ ಸ್ವಲ್ಪ ತೊಡಕುಂಟಾಗ್ತಕ್ಕಂಥದ್ದು. ಬಂಧುಗಳಲ್ಲಿ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರಾ, ಆ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ವಾರಾಂತ್ಯದಲ್ಲಿ ಪರವಾಗಿಲ್ಲ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಆರೋಗ್ಯದ ದೃಷ್ಟಿಯಿಂದ ಧನ್ವಂತರಿ ಪ್ರಾರ್ಥನೆ ಮಾಡಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಈ ಒಂದು ವಾರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇದೆ, ಹೀಗಾಗಿ ತಪ್ಪದೆ ಕೃಷ್ಣ ಪ್ರಾರ್ಥನೆ, ಕೃಷ್ಣನಿಗೆ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಅದೆಲ್ಲ ನಿಮಗೆ ಬಹಳ ವಿಶೇಷವಾದ ಬಲ ತಂದುಕೊಡುತ್ತೆ. ಇದು ಕನ್ಯಾವರೆಗಿನ ಫಲಾಫಲಗಳು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಅದರ ಜೊತೆಗೆ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬಹುದು. ಬಾಲಾಜಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಾಲಾಜಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 8/11/2002. 8/11/2002. ಸಮಯ ಬೆಳಿಗ್ಗೆ 10 ಗಂಟೆಯಿಂದ 10 ಕಾಲ, ಕರೆಕ್ಟ್ ಆಗಿ ಗೊತ್ತಿಲ್ಲ. ಬೆಳಗ್ಗೆ 10ರಿಂದ 10:15. ಏನ್ ಪ್ರಶ್ನೆ ಇತ್ತು? ನನ್ನ ವಿದ್ಯಾಭ್ಯಾಸ ಮತ್ತೆ ಮುಂದಿನ ಭವಿಷ್ಯ ಕೇಳಬೇಕು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಬಾಲಾಜಿ ಅವರೇ. ನಮಸ್ಕಾರ. ನಮಸ್ಕಾರ. ಗುರು. ನಮಸ್ಕಾರ. ನಿಮಗೆ ನೋಡಿ, ಈಗ ನಡೀತಾ ಇರತಕ್ಕಂತಹ ಕಾಲ ನೋಡಿದ್ರೆ, ಈಗ ಶುಕ್ರ ದಶೆಯಲ್ಲಿ ತಮಗೆ ಬುಧನ ಒಂದು ಕಾಲ ನಡೀತಾ ಇದೆ. ಕರ್ಮಾಧಿಪತಿಯೂ ಹೌದವನು, ಅವನ ಲಾಭದಲ್ಲಿದ್ದಾನೆ, ಬಹಳ ಚೆನ್ನಾಗಿದೆ. ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ, ಕುಜನೂ ದಶಮಾಂಗಾರಕ, ಗುರುವೂ ಚೆನ್ನಾಗಿದ್ದಾನೆ. ಹೀಗಾಗಿ ಚೆನ್ನಾಗಿದೆ. ಒಳ್ಳೆ ಜಾತಕ ಚೆನ್ನಾಗಿದ್ದಾಗ ಹಲವು ದಾರಿ ಇರ್ತದೆ.
ರವಿ ನಿಮ್ಮ ಜಾತಕದಲ್ಲಿ ಅವನ ನವಾಂಶದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ನೀವು ನೋಡಿ ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ಪಂಚಮ ಸ್ಥಾನಕ್ಕೆ ಬುಧನ ಶುಕ್ರನ ದೃಷ್ಟಿ ಇದೆ, ತುಂಬ ಒಳ್ಳೆಯದು. ಹೀಗಾಗಿ ಮಾಡಬಹುದು. ನೀವು ಅದೇ ಡಿಸೈನಿಂಗ್ ಫೀಲ್ಡ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು, ಚೆನ್ನಾಗಿರ್ತದನ್ನು ಸೂಚಿಸ್ತಾ ಇದೆ. ಕುಜನು ನಿಮ್ಮ ಜಾತಕದಲ್ಲಿ ದಶಮ ಸ್ಥಾನದಲ್ಲಿ, ಅದು ದಿಗ್ಬಲ ಸಹಿತನಾಗಿದ್ದಾನೆ, ಅದು ತುಂಬ ಒಳ್ಳೆಯದು. ಹೀಗಾಗಿ ಒಂದು ಚಾಕಚಕ್ಯತೆಯಿಂದ ಯಾವುದೂ ಹಿಡಿದ ಕೆಲಸವನ್ನು ಮಾಡ್ತಕ್ಕಂತಹ ಶಕ್ತಿ ತಂದು ಕೊಡ್ತಾನೆ. ಹೀಗಾಗಿ ನೀವು ಇದು ಅಂತಲ್ಲ, ನೀವು ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ಅದನ್ನು ಪೂರ್ಣಗೊಳಿಸ್ತಕ್ಕಂತಹ ಶಕ್ತಿಯನ್ನು ನಿಮ್ಮ ಜಾತಕದಲ್ಲಿನ ಬಲ ಇದೆ. ಹೀಗಾಗಿ ಆತಂಕ ಬೇಡ, ಚೆನ್ನಾಗಿದೆ. ಮುಂದೆ ಉದ್ಯೋಗಕ್ಕೂ ನಿಮಗೆ ಕರ್ಮಾಧಿಪತಿ ಲಾಭದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಸಾಮಾನ್ಯ ತೊಡಕಾಗೋದಿಲ್ಲ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮಂಜುನಾಥ್ ಅವರು ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 30/8/2012. 30/8/2012 ಮಧ್ಯಾಹ್ನ 3:45. ಮಧ್ಯಾಹ್ನ 3:45. ಏನ್ ಪ್ರಶ್ನೆ ಇತ್ತು? ಅದೇ ಅವ್ನ ವಿದ್ಯಾಭ್ಯಾಸದ ಬಗ್ಗೆ ಮೇಡಮ್. ಓದೋದ್ರಲ್ಲಿ ಸ್ವಲ್ಪ ಡಲ್ಲಿದ್ದಾನೆ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಮಂಜುನಾಥ್ ಅವರೇ. ಸ್ವಾಮಿಯರೇ ನಮಸ್ತೆ. ನಮಸ್ಕಾರ. ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ತೊಡಕಿದೆ ಅಂತ ಹೇಳಿದ್ರಿ. ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ದ್ವಿತೀಯದಲ್ಲಿ ಯಾವ ವಿದ್ಯಾಸ್ಥಾನದಲ್ಲಿದ್ದಾನೆ. ದುಸ್ಥಾನದ ಅಧಿಪತಿ ವಿದ್ಯಾಭ್ಯಾಸದ ಸ್ಥಾನದಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ಮಂಕಾಗುತ್ತೆ, ಡಲ್ ಆಗುತ್ತೆ, ಮನಸ್ಸು ಚಂಚಲವಾಗಿರ್ತದೆ. ಚಂದ್ರ ಮನಸ್ಸಿಗೆ ಕಾರಕ, ಹೀಗಾಗಿ ಅವನ ಚಂಚಲತೆ ಉಂಟಾಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಆದರೆ ಚೆನ್ನಾಗಿದೆ. ಮುಂದೆ ಹೈಯರ್ ಸ್ಟಡೀಸಲ್ಲಿ ಸಾಮಾನ್ಯವಾಗಿ ಒಂದು ಮಕ್ಕಳು ಒಂದು ಹಂತದವರೆಗೆ ಒಂದು ರೀತಿಯಲ್ಲಿ ಇರ್ತವೆ, ಅದು ದಾಟಿದ ಮೇಲೆ ಒಂದು ರೀತಿಯಲ್ಲಿ ಬುದ್ಧಿ ಬೆಳವಣಿಗೆ ಆಗಿಬಿಡುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ಭಾಗ್ಯಾಧಿಪತಿ ಕರ್ಮಾಧಿಪತಿ ತುಂಬ ಚೆನ್ನಾಗಿರೋದ್ರಿಂದ ಉತ್ತಮವಾದ, ಅಂದರೆ ಒಂದು ಸಾಧನೆಗೆ ಬೇಕಾಗಿರತಕ್ಕಂಥ ಎಲ್ಲ ಏರ್ಪಾಡುಗಳು ಆಗುತ್ತೆ ಬದುಕಿನಲ್ಲಿ. ಯೋಚನೆ ಮಾಡೋದು ಬೇಡ, ಒಳ್ಳೆಯ ಹೆಸರು ಮಾಡಲಿಕ್ಕೆ ಅವಕಾಶ ಖಂಡಿತ ಇದೆ. ಬರಬೇಕು ಕಾಲ, ಅಂದರೆ ಈಗ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ ನಡೀತಾ ಇದೆ. ಬುಧನು ಜಾತಕದಲ್ಲಿ ಅನುಕೂಲ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಆತಂಕ ಬೇಡ, ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಅವರ ಹೆಸರಿನಲ್ಲಿ ಪ್ರತಿ ಸೋಮವಾರ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಪಂಚಾಮೃತ ಸ್ವಲ್ಪ ಕುಡಿಸಿ, ಅದು ಸಾಕಾಗುತ್ತೆ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಮುಂದೆ ಹೋಗ್ತಾ ತುಂಬ ಚೆನ್ನಾಗಿರ್ತದೆ, ಒಳ್ಳೆಯದಾಗಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಭಾಗ್ಯಜ್ಯೋತಿ ಅವರು ತರೀಕೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭಾಗ್ಯಜ್ಯೋತಿ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಿದ್ರಿ. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 28/8/2003. 28/8/2003. ಹೌದು. ಅಲ್ಲ, ಇನ್ನೊಂದ್ಸಲ 28/8 ಅಮ್ಮ. 28/5. ಸಮಯ 11:15. 11:15. 2003 ಅಲ್ಲ? ಹೌದು. ಏನ್ ಪ್ರಶ್ನೆ ಇತ್ತು? ಅವ್ರ ಮದುವೆ ಬಗ್ಗೆ ಕೇಳಿದ್ರಿ. ಸರಿ, ಮದುವೆ ಬಗ್ಗೆನಾ? ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಭಾಗ್ಯಜ್ಯೋತಿ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಇನ್ನೊಂದು ಸಲ ನೀವು ಡೇಟ್ ಆಫ್ ಬರ್ತ್ ಅಚ್ಚುಕಟ್ಟಾಗಿ ಹೇಳಿ. 28/2003. ಸರಿ, ಸಮಯ 11:15. 11 ಬೆಳಗ್ಗೆ AM. ಆಯಿತು, ಓಕೆ. ಏನಂದರೆ ಡೇಟ್ ಆಫ್ ಬರ್ತು, ಸಮಯ ಇವೆರಡು ಬಹಳ ಮುಖ್ಯ. ಅದರ ಮೇಲೆ ನಿಂತಿರುತ್ತೆ ನಾನು ಹೇಳೋ ಮಾತು ಅಥವಾ ಅವರ ಭವಿಷ್ಯ. ಹೀಗಾಗಿ ಅದನ್ನು ಮತ್ತೊಂದು ಸಲ ಕೇಳ್ಕೊಳ್ಬೇಕು, ಸ್ಪಷ್ಟತೆ ಇರಬೇಕು. ಇಲ್ಲಿ ಇವ್ರದ್ದು ಕರ್ಕಟಕ ಲಗ್ನ, ಲಗ್ನದಲ್ಲಿ ಗುರು ಉಚ್ಚನಾಗಿದ್ದಾನೆ, ಸಪ್ತಮದಲ್ಲಿ ಕುಜ ಉಚ್ಚನಾಗಿದ್ದಾನೆ. ಇದೆಲ್ಲ ತುಂಬ ಒಳ್ಳೆಯದೇ. ಆದರೆ ಸಪ್ತಮ ಅಧಿಪತಿ ಅಂದರೆ ವಿವಾಹದ ಬೇರು ಹೇಗಿದೆಯಪ್ಪ ಅಂದರೆ ಅದು ಶನೈಶ್ಚರ, ಅವನು ವ್ಯಯದಲ್ಲಿದ್ದಾನೆ. ಇದು ತೊಂದರೆ ಆಗಿದೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ತೊಡಕನ್ನು ಉಂಟು ಮಾಡುತ್ತೆ. ಮತ್ತು ಕುಜನೂ ಕೂಡ ಬೆಂಕಿ ವಾತಾವರಣ, ಅದು ಸ್ವಲ್ಪ ಬಿಸಿಯೇ. ದೀಪ ಬೆಳಕನ್ನು ತೋರುತ್ತೆ ಹೌದು, ಆದರೆ ಸುಡದೇ ಇಲ್ವಾ, ಹಾಗೆ ಅದು ಕುಜ. ಹೀಗಾಗಿ ಕುಜ ಶನಿ ಎರಡು ಗ್ರಹ ಶಾಂತಿ ಒಂದು ಬೇಕು. ಎರಡು ಗ್ರಹಗಳ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿದ್ರೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು. ಮತ್ತು ಬಹಳ 2025 ಫೆಬ್ರವರಿ ನಂತರ ಅವಕಾಶ ಆಗುತ್ತೆ. ಆತಂಕ ಬೇಡ. ಇರ್ತಕ್ಕಂಥ ತೊಡಕು ಸಣ್ಣ ಪ್ರಮಾಣದಲ್ಲಿ ಇದೆ, ಹಾಗಾಗಿ ಅದನ್ನು ಬಿಡಿಸ್ಕೊಂಡ್ರೆ ಸಾಕಾಗುತ್ತೆ. ಅಲ್ಲಿ ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನದಲ್ಲಿ ಕೇಳಿಕೊಂಡು ಶ್ರದ್ಧೆಯಿಂದ ಮತ್ತು ಶಾಸ್ತ್ರ ರೀತಿಯಲ್ಲಿ ಇದನ್ನು ಮಾಡಿಸಿ, ಅನುಕೂಲ ಆಗುತ್ತೆ. ಆತಂಕ ಬೇಡ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ತುಲಾ, ವೃಶ್ಚಿಕ ಹಾಗೆ ಧನಸ್ಸು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿ ಗಮನಿಸ್ತಾ ಹೋಗೋಣ. ತುಲಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದೆ? ಕುಜನ ಪರಿವರ್ತನೆ ಬೇರೆ ಇದೆ. ಹೀಗಾಗಿ ಹೆಚ್ಚಿನ ತೊಡಕುಗಳು, ಸ್ತ್ರೀಯರಿಗೆ ನಷ್ಟ. ಕಾರಣ ಏನಪ್ಪ ಅಂತಂದರೆ ಕರ್ಮಸ್ಥಾನದಲ್ಲಿ ವ್ಯಯಾಧಿಪತಿ ಇದ್ದಾನೆ.
ಇದು ನಿಮಗೆ ಸ್ವಲ್ಪ ತೊಡಕನ್ನು ಕಿರಿಕಿರಿಯನ್ನು ಮಾಡುತ್ತೆ. ಯಾರು ಬಂಧುಗಳ ಜೊತೆಗೇನಾದ್ರು ನೀವು ಕೆಲಸ ಮಾಡ್ತಾಯಿದ್ರೆ ಜೊತೆಗೆ ಇದೆಯಪ್ಪ ಎಲ್ಲ ಕಸಿನ್ಸು ಇತ್ಯಾದಿ ಎಲ್ಲ ಆ ರೀತಿಯಲ್ಲಿದ್ದರೆ ಅದು ಒಂದು ತೊಡಕನ್ನು ನಿಮ್ಮ ಮಧ್ಯೆನೇ ತಂದು ಕೊಡ್ತಕ್ಕಂಥ ಏನು ತೊಂದರೆಯನ್ನು ಏರ್ಪಾಡು ಮಾಡುವ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಗಮನ ಬೇಕು. ಪೂಜೆ ಪುನಸ್ಕಾರಗಳು ತುಂಬ ಆಸಕ್ತಿ ಇರ್ತದೆ. ಕುಜ ಭಾಗ್ಯಕ್ಕೆ ಹೋಗ್ತಾನೆ, ಸ್ವಲ್ಪ ಕಿರಿಕಿರಿ, ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು, ಏನೋ ಒಂದು ಸಣ್ಣ ಬೆಂಕಿ ಕಿಡಿ ಹೊತ್ತುಕೊಳ್ತಕ್ಕಂಥದ್ದು ಇದೆಲ್ಲ ಇದೆ. ಹೀಗಾಗಿ ಸ್ವಲ್ಪ ಶಾಂತತೆ ಬೇಕು. ಮನಸ್ಸಿನಿಂದ ಸ್ವಲ್ಪ ಸಮಾಧಾನ ತಂದುಕೊಳ್ಬೇಕು ನೀವು. ಪರಿಹಾರ ಹೇಳ್ತೀನಿ ನಂತರ. ಅಂದರೆ ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ತುಲಾರಾಶಿಯವರಿಗೆ ನೋಡಿ, ನಿಮಗೆ ವ್ಯಯದಲ್ಲಿ ಮಾಂದ್ಯ ಬರ್ತಾನೆ. ಹೀಗಾಗಿ ಸ್ವಲ್ಪ ವ್ಯಯ ಉಂಟಾಗಬಹುದು. ಆದರೆ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲಗಳಿದೆ. ರವಿ ಲಾಭದಲ್ಲಿರೋದ್ರಿಂದಾಗಿ ಲಾಭ ಖಂಡಿತ ಕಾಣಲಿಕ್ಕೆ ಅವಕಾಶ ಇದೆ. ಬಂಧು ಮಿತ್ರರ ಸಹಕಾರವೂ ಸಿಗುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಚೇತರಿಸ್ಕೊಳ್ತೀರಾ. ಕರ್ಮಾಧಿಪತಿ ಚಂದ್ರ ಅಲ್ಲಿ ಸಂಚರಿಸ್ತಾನೆ. ಆ ಕಾರಣದಿಂದ ಪರವಾಗಿಲ್ಲ. ಹೋಟೆಲ್ ಮತ್ತು ಶಿಕ್ಷಣ ಇಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಹೊಸ ಬೆಳಕು ಅಂತೀವಲ್ಲ, ಆ ರೀತಿಯಲ್ಲಿ ಅವಕಾಶಗಳು ಖಂಡಿತ ಇದೆ. ಈ ಸಣ್ಣ ಪುಟ್ಟ ತೊಡಕು ಅದಕ್ಕೇನು ಗಾಬರಿಯಾಗಬೇಕಾದಿಲ್ಲ. ನೋಡಿ, ಈ ವಾರದಲ್ಲಿ ಹೇಗೂ ಕೃಷ್ಣ ಪಕ್ಷ, ಇದಕ್ಕೇನಪ್ಪ ಪರಿಹಾರ ಅಂದರೆ ಒಂದು ಸಲ ಪಿತೃದೇವತೆಗಳ ಸ್ಮರಣೆ ಮಾಡ್ಕೊಳ್ಳಿ. ಅದು ನಿಮ್ಮನ್ನು ಹೆಚ್ಚಿನ ಅನುಗ್ರಹ ಉಂಟು ಮಾಡಿಕೊಡುತ್ತೆ. ಮತ್ತು ಈಶ್ವರನ ಪ್ರಾರ್ಥನೆ, ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅದು ಕೂಡ ನಿಮಗೆ ಒಂದು ಬಲ ಕೊಡುತ್ತೆ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಜನ್ಮಾಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೊಗೊಳ್ಬೇಕು. ಇದ್ರ ಜೊತೆಗೆ ಹೇಳ್ತಾ ಇದ್ದೀನಿ, ಇವುಗಳು ಹೇಗೂ ನೀವು ಓದ್ಕೊಳ್ತಾ ಇದ್ದೀರಾ ಅದೆಲ್ಲ ಪರವಾಗಿಲ್ಲ. ಆದರೆ ಆರೋಗ್ಯದ ವಿಚಾರದಲ್ಲಿ ಜನ್ಮಾಧಿಪತಿ ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ನೀವೇ ಮಾಡಿಕೊಂಡಂಥ ಎಡವಟ್ಟುಗಳಿಂದಾಗಿ ಹಣ ಕಳ್ಕೊಳ್ಳೋ ಸಾಧ್ಯತೆ, ನಷ್ಟತೆಯನ್ನು ಸೂಚಿಸ್ತಕ್ಕಂಥದ್ದು ಇದನ್ನು ಸೂಚಿಸ್ತಾ ಇದೆ. ಆದರೆ ಕೆಲಸದಲ್ಲಿ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಅದರಲ್ಲೂ ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವ್ರು, ಔಷಧ ವ್ಯಾಪಾರ ಮತ್ತು ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥ ಎಲ್ಲರಿಗೆ, ವೈದ್ಯರಿಂದ ಹಿಡಿದು ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಬಹಳ ಸಂಗಾತಿಯಲ್ಲೂ ವಿಶೇಷ ಅನುಕೂಲ ಆಗ್ತಕ್ಕಂಥದ್ದು, ಜೊತೆಗೆ ವ್ಯಾಪಾರಿಗಳಿಗೆ ವಿಶೇಷವಾದ ಅನುಕೂಲ ಆಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಲಾಭ ಇದೆ. ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ, ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ವ್ಯಯ ಅದು ಸ್ತ್ರೀಯರಿಗೆ ಆರೋಗ್ಯದ ಕಾರಣದಿಂದಾಗಿ ಸ್ವಲ್ಪ ವ್ಯಯ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಬೇಕು ವೃಶ್ಚಿಕ ರಾಶಿಯವರು. ಪರಿಹಾರ ಏನಪ್ಪ ಇದಕ್ಕೆ? ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಸ್ವಲ್ಪ ತೊಗರಿ ಹಾಗೂ ಬೆಲ್ಲ, ಇದನ್ನು ತೊಗರಿ ಧಾನ್ಯ ಇದನ್ನು ಹಾಗೂ ಬೆಲ್ಲವನ್ನು ಸೇರಿಸಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಕೊಟ್ಟು ಬನ್ನಿ, ಅದು ತುಂಬ ಬಲ ಬರುತ್ತೆ. ಇನ್ನು ಧನುಸ್ಸು ರಾಶಿ ಗಮನಿಸೋಣ. ಧನು ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಜನ್ಮದ ಮಾಂದಿ ಕಾರಣದಿಂದಾಗಿ. ಮತ್ತು ಕುಜನೂ ಬರ್ತಾನೆ. ಹೀಗಾಗಿ ಸ್ವಲ್ಪ ಬೆಂಕಿ ವಾತಾವರಣ ಇರ್ತದೆ. ದಾಂಪತ್ಯದಲ್ಲಿ, ವೃತ್ತಿಯಲ್ಲೂ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು, ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು, ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ, ಮನಸ್ತಾಪ ಉಂಟಾಗುತ್ತೆ. ಈ ರೀತಿಯಲ್ಲಿ ಸ್ವಲ್ಪ ತೊಡಕಿದೆ ಧನುಸ್ಸು ರಾಶಿಯವರಿಗೆ. ಸ್ವಲ್ಪ ಆರೋಗ್ಯದ ವಿಚಾರದಿಂದ ಹಿಡಿದು ಎಲ್ಲ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು ನೀವು. ಇನ್ನು ವಾರ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಈ ವಾರದಲ್ಲಿ ನಿಮಗೆ ಪ್ರಧಾನವಾಗಿ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ತಂದೆ ಮಕ್ಕಳಲ್ಲಿ ಅಸಮಾಧಾನ ಇದೆ. ಸ್ವಲ್ಪ ಸಣ್ಣ ಪುಟ್ಟ ಅಸಮಾಧಾನಗಳು, ಗಾಬರಿ ಬೇಡ. ನೀವು ಏನು ಗೊತ್ತಾ, ಉತ್ತಮ ಕಾರ್ಯಗಳು, ಉತ್ತಮ ಕೆಲಸಗಳು ಅಂತಂದ್ರೆ ಸ್ವಲ್ಪ ಹಿಂಜರ್ಕೊಳ್ತೀರಾ, ಸ್ವಲ್ಪ ಹಿಂದೆ ಬರ್ತೀರಾ. ಅದು ನಿಮ್ಮನ್ನು ಏನು ಮಾಡುತ್ತೆ, ನಿಮ್ಮ ಜೀವನದ ಗುರಿ ತಲುಪೋಕ್ಕೆ ಕಷ್ಟ ಆಗಿಬಿಡುತ್ತೆ. ಅಂದರೆ ಈ ವಾರದ ಗುರಿ ತಲುಪೋದೇ ಕಷ್ಟ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಆಗುತ್ತೆ. ಇದಕ್ಕೆ ಧನುಸ್ಸು ರಾಶಿಯವರು ಪರಿಹಾರ ಮಾಡಿಕೊಳ್ಬೇಕು. ನೀವು ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ, ಮತ್ತು ಜೊತೆಗೆ ಈಶ್ವರನ ಪ್ರಾರ್ಥನೆ, ಈಶ್ವರ ಸನ್ನಿಧಾನಕ್ಕೆ ಪ್ರತಿ ದಿವಸ ಹೋಗಿ ಒಂದು ಬಿಲ್ವ ಪತ್ರೆ ಕೊಟ್ಟು ಬನ್ನಿ. ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಬಿಲ್ವ ಪತ್ರೆ ಸಮರ್ಪಣೆ ಮಾಡಿ ಬನ್ನಿ. ಅದು ಇವೆರಡೂ ಬೇಕು ನಿಮ್ಮ ಈ ವಾರದ ಎಲ್ಲ ತೊಡಕನ್ನು ಬಿಡಿಸ್ಕೊಡ್ಲಿಕ್ಕೆ. ಇದು ಧನುವರೆಗಿರ್ತಕ್ಕಂಥ ಫಲಾಫಲ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀವಿ. ಸುಜಾತ ಅವರು ನೆಲಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುಜಾತ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಮೇ 4, 4/5/1974. 6 ಮೇಡಮ್. 76. ಸಮಯ? ಸಮಯ 6:30 ಒಳಗಡೆ. ಬೆಳಗ್ಗೆ 6:30 ಒಳಗೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ ಇತ್ತು? ಪ್ರಶ್ನೆ ಅಂದ್ರೆ ಏನು ರೀಚ್ ಆಗಕ್ಕಾಗ್ತಾ ಇಲ್ಲ, ಏನೇ ಮಾಡಿದ್ರು ಕೈಗೆ ಇಲ್ಲ. ಸರಿ, ಶಾಸ್ತ್ರಿಗಳ ಜೊತೆ ಮಾತಾಡಿ. ನಮಸ್ಕಾರ ಸುಜಾತ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಪಾಪ ಏನು ಕೈಗೆ ಹತ್ತಾ ಇಲ್ಲ, ಯಾವುದೋ ಒಂದು ಏಳಿಗೆ ಬರ್ತಾ ಇಲ್ಲ, ಈ ರೀತಿಯ ನಿಮ್ಮದು ಪ್ರಶ್ನೆ ಅಲ್ವಾ? ನೋಡಿ, ಈಗ ನಿಮಗೆ ನಡೀತಾ ಇರತಕ್ಕಂಥ ಕಾಲ ಬುಧ ದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಬುಧ ಅವನು
ಎರಡನೇ ಮನೆಯಲ್ಲಿ ದ್ವಿತೀಯ ಸ್ಥಾನ, ಧನಸ್ಥಾನ ಅಂತ ಕರಿತೀವಿ, ಕುಟುಂಬ ಸ್ಥಾನ ಅಂತ ಕರಿತೀವಿ, ಅಲ್ಲಿದ್ದಾನೆ. ಈಗ ಈ ನಡೀತಾ ಇರತಕ್ಕಂಥ ದಶಾಕಾಲ ಏನು ಅಂಥ ಕಿರಿಕಿರಿಯನ್ನು ಹೇಳ್ತಾ ಇಲ್ಲ. ಅಂದರೆ ಏನು ತೊಡಕೋ, ನನಗೇನು ಕಷ್ಟ ಇದನ್ನು ಸೂಚಿಸ್ತಾ ಇಲ್ಲ. ಯಾಕೆಂದರೆ ಅವನು ನಿಮ್ಮ ಜಾತಕದಲ್ಲಿ ಅವನು ತೃತೀಯಾಧಿಪತಿ, ಅವನಿಗೆ ಮಿತ್ರ ಕ್ಷೇತ್ರದಲ್ಲಿದ್ದಾನೆ ಈ ಕಾರಣದಿಂದಾಗಿ. ಆದರೆ ಯಾಕೆ ಇದು ನಿಮಗೆ ಸಹಾಯ ಮಾಡ್ತಾ ಇಲ್ಲ ಅಂದರೆ ಇದು ಲಗ್ನ, ಮೇಷ ಲಗ್ನ. ಹೀಗಾಗಿ ಲಗ್ನದ ಅಧಿಪತಿ ಕುಜ, ಲಗ್ನಾಧಿಪತಿಗೆ ಬುಧ ಅಷ್ಟು ಫ್ರೆಂಡ್ ಅಲ್ಲ. ಈ ಕಾರಣದಿಂದಾಗಿ ನಿಮ್ಗೆ ಯಾವುದೂ ನಂಗೆ ಎಲ್ಲ ಇದೆ ಹೌದು, ಆದರೆ ಅನುಭವಿಸೋಕ್ಕಾಗ್ತಾ ಇಲ್ಲ, ಅಥವಾ ಏನೋ ಒಂದು ಕಿರಿಕಿರಿ ಈ ರೀತಿ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ವಿಷ್ಣುವಿನ ಪ್ರಾರ್ಥನೆ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ನರಸಿಂಹ ಪ್ರಾರ್ಥನೆ ಅದರಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಸಹಾಯ ಮಾಡುತ್ತೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹ ಸನ್ನಿಧಾನ ಇದ್ದರೆ, ಅಥವಾ ನಿಮ್ಮೂರಿಂದ ಏನು ದೂರ ಇಲ್ಲ, ನಮ್ಮ ಏನು ದೇವರಾಯನ ದುರ್ಗದಲ್ಲಿದೆಯಲ್ಲ ಯೋಗ ನರಸಿಂಹ, ಭೋಗ ನರಸಿಂಹ, ಆ ನರಸಿಂಹ ಸ್ವಾಮಿಗೆ ಒಂದು ಪ್ರತಿ ಬುಧವಾರ ಒಂದು ಶ್ರದ್ಧೆಯಿಂದ ಹೋಗಿ ಬಂದು, ಪ್ರತಿ ಬುಧವಾರ ಒಂದು 12 ಬುಧವಾರ ಒಂದು ಶ್ರದ್ಧೆಗೆ, ಎಷ್ಟು ದೂರ ಇಲ್ಲ ಅನ್ಕೋತೀನಿ, ಹತ್ತಿರ ಆಗುತ್ತೆ ನಿಮಗೆ, ಪರವಾಗಿಲ್ಲ, ಹೋಗಿ ಬರಬಹುದು ಅಂತ 12 ವಾರ ಒಂದು ಶ್ರದ್ಧೆಯಿಂದ ಅಲ್ಲಿ ಹೋಗಿ ಒಂದು ಪೂಜೆ ಮಾಡಿಸಿ. ಅದು ತುಂಬ ತುಂಬ ಸಹಾಯವಾಗುತ್ತೆ. ನಿಮ್ಮ ನೋಡಿ ಆ ಪೂಜೆಯ ಫಲ ನೀವು ಯಾವ ರೀತಿಯಾದ ಫಲವನ್ನು ನಿಮಗೆ ಪರಿವರ್ತನೆ ಮಾಡಿಕೊಡುತ್ತೆ, ಪ್ರಯತ್ನ ಮಾಡಿ. ದೇವರಾಯನ ದುರ್ಗ, ಹೌದು, ಅಲ್ಲಿಗೆ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ನಿರ್ಮಲಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಿರ್ಮಲಾ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ರವಿ ಕಿರಣ್ ಅಂತ ಕೇಳಬೇಕು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 6/10/1992. 6/10/1992. ಸಮಯ 5:12 ಸಂಜೆ. 5:12 ಸಂಜೆ. ಏನ್ ಪ್ರಶ್ನೆ ಇತ್ತು? ಮದ್ವೆ ಕೇಳ್ಬೇಕಿತ್ತು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ನಿರ್ಮಲಾ ಅವರೇ. ನಮಸ್ತೆ. ನಮಸ್ಕಾರ. ಅದೇ ನಮ್ಮ ಅಣ್ಣನ ಮಗ, ಅವನಿಗೆ ಹುಡುಗಿರು ಬರ್ತಾ ಯಾಕೋ ಸೆಟ್ ಆಗ್ತಾ ಇಲ್ಲ. ನೋಡಿ, ಈಗ ಅವ್ರಿಗೆ ನಡೀತಾ ಇರತಕ್ಕಂಥ ಕಾಲ, ಟೈಮ್ ಬರಬೇಕು. ಟೈಮ್ ಬರೋದು ಹೊರತು ಯಾವುದೇ ಏರ್ಪಾಡಾಗೋದಿಲ್ಲ. ಈಗ ಬುಧನ ಅಂದರೆ ಸಪ್ತಮಾಧಿಪತಿ ಬುಧ, ಇವರಿಗೆ ಅಂದರೆ ವಿವಾಹದ ಅಧಿಪತಿ ಬುಧನ ಟೈಮ್ ಈಗ ಶುರುವಾಗಿದೆ. ಹೀಗಾಗಿ ಈಗ ಅವಕಾಶ ಇದೆ. ಆದರೆ ಅಲ್ಲಿ ಆ ಸ್ಥಾನದಲ್ಲಿ ಒಂದು ಸ್ವಲ್ಪ ತೊಡಕಿದೆ. ಏನಪ್ಪ ಅಂದರೆ ರವಿ ಷಷ್ಠಾಧಿಪತಿ ಸೇರಿಬಿಟ್ಟಿದ್ದಾನೆ ಮತ್ತು ಗುರುವು ಅಲ್ಲಿದ್ದಾನೆ. ಮತ್ತು ಕುಜನ ದೃಷ್ಟಿಯೂ ಇದೆ. ಹೀಗಾಗಿ ಕಲತ್ರಭೇ ಪಾಪಯುತೇತ ದೃಷ್ಟೇ ಕಲತ್ರ ಹಾನಿಮ್ ಅಂತ ಒಂದು ಸೂತ್ರ ಇದೆ. ವಿವಾಹ ಸ್ಥಾನವನ್ನು ಪಾಪಗ್ರಹಗಳು ನೋಡಿದ್ರೆ, ಪಾಪಗ್ರಹಗಳಲ್ಲಿದ್ದರೆ ಸ್ವಲ್ಪ ತೊಡಕಾಗುತ್ತೆ ಅಂತ. ಹೀಗಾಗಿ ಒಂದು ಗ್ರಹ ಶಾಂತಿ, ಕುಜ ರವಿ ಪ್ರಧಾನವಾಗಿ ಈ 2 ಗ್ರಹ ಶಾಂತಿ ಮಾಡಿಸಿ, ಅದು ತುಂಬ ಅನುಕೂಲ ಮಾಡಿಕೊಡುತ್ತೆ. ಕಾಲ ಅಂತೂ ಇದೆ, ಈ ಕಾಲಕ್ಕೆ ಒಂದು ತೊಡಕು ಅಡ್ಡಿಯಾಗಿದೆಯಲ್ಲ, ಈ ಅಡ್ಡಿನ ಬಿಡಿಸ್ಕೊಳ್ಬೇಕು, ಅಷ್ಟೇ ಬೇಕಾಗಿರೋದು. ಹೀಗಾಗಿ ಕುಜ ರವಿ ಶಾಂತಿ ಈ 2 ಮಾಡಿಸಿ, ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಗಮನಿಸ್ತಾ ಹೋಗೋಣ. ಮಕರ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ವಾರದ ಆದಿಯಲ್ಲಿ ಗಮನಿಸ್ಕೊಂಡ್ರೆ ಮಕ್ಕಳ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತೀರ, ಬುದ್ಧಿಬಲ ಚೆನ್ನಾಗಿರ್ತದೆ, ತುಂಬ ಆಲೋಚನೆ, ನಿಮ್ಮ ಸಭೆಗಳಲ್ಲಿ, ಮೀಟಿಂಗ್ಗಳಲ್ಲಿ ನಿಮಗೆ ಒಂದು ವಿಶೇಷವಾದ ಹೊಳಹು ಸಿಗುತ್ತೆ. ಅದೆಲ್ಲ ತುಂಬ ಚೆನ್ನಾಗಿದೆ, ತೊಂದರೆ ಇಲ್ಲ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ, ಸ್ವಲ್ಪ ಪ್ರೆಷರ್ ಅನಿಸುತ್ತೆ, ಹೆಣ್ಮಕ್ಳಿಗೆ ಬಹಳ ಒತ್ತಡ ಅನಿಸುತ್ತೆ, ಆ ರೀತಿಯ ಒಂದು ತೊಡಕುಗಳಿದ್ದಾವೆ. ಆದರೆ ವಿಶೇಷವಾದ ಲಾಭ ಇತ್ಯಾದಿಗಳನ್ನು ಕಾಣ್ತೀರ, ಏನಂಥ ಪ್ರಮಾದ ಇಲ್ಲ. ವಾರದ ಗುಡ್ ಸ್ಟಾರ್ಟ್ ಅಂತೀವಲ್ಲ, ಆ ರೀತಿ ಚೆನ್ನಾಗಿರ್ತದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಕರ ರಾಶಿಯವರಿಗೆ ನಿಮಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುತ್ತೆ. ತೊಡೆ, ಮೊಣಕಾಲು, ಕಣಕಾಲು ಅಂತೀವಲ್ಲ, ಅಲ್ಲೆಲ್ಲ ಸ್ವಲ್ಪ ತೊಂದರೆಗಳು, ನೋವು, ಬಾವು, ಇದು ಈ ರೀತಿಯ ಒಂದು ತೊಡಕುಗಳನ್ನು ಸೂಚಿಸ್ತಾ ಇದೆ. ಏನು ಗಾಬರಿ ಆಗಬೇಡಿ, ಅದಕ್ಕೊಂದು ಪರಿಹಾರ ಹೇಳ್ತೀನಿ. ಕೃಷಿ ಕ್ಷೇತ್ರದವರಿಗೆ ಜಲಕ್ಷೇತ್ರ ತುಂಬ ಚೆನ್ನಾಗಿದೆ. ನೀವೇನೋ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡ್ತಾಯಿದ್ರೆ, ಕೃಷಿ ರಿಲೇಟೆಡ್ ಏನೋ ಕೆಲಸ, ಅಗ್ರಿಕಲ್ಚರ್ ರಿಲೇಟೆಡ್ ತುಂಬ ಚೆನ್ನಾಗಿದೆ. ನಿಮಗೆ ಪ್ರಾರ್ಥನೆಗೆ ತೊಡಕಿನಿಂದ ಹೊರಗೆ ಬರೋಕ್ಕೆ ಒಂದು ಶಿವಕವಚವನ್ನು ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ, ಅಥವಾ ಈಶ್ವರ ಸನ್ನಿಧಾನದಲ್ಲಿ ಒಂದು ಅರ್ಚನೆ ಮಾಡಿಸಿ, ಬಿಲ್ವ ಅರ್ಚನೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಕುಂಭರಾಶಿ ಗಮನಿಸ್ತಾ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಬಂಧು ಮಿತ್ರರ ಜೊತೆಗೆ ಸಂಭ್ರಮ, ಜೊತೆಗೆ ಒಂದು ವಿಹಾರ, ಎಲ್ಲೋ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಒಟ್ಟಿಗೆ ಕುಟುಂಬ ಸಹಿತವಾಗಿ ಒಂದು ವಿಹಾರ ಅಂತೀವಲ್ಲ, ಆ ರೀತಿಯಲ್ಲಿ ಆ ರೀತಿಯ ಒಂದು ಲಕ್ಷಣ ಚೆನ್ನಾಗಿದೆ. ಮತ್ತು ಪಂಚಮಕ್ಕೆ ಹೋಗ್ತಾನೆ ನಾಳೆಯಿಂದ ಕುಜ, ಹೀಗಾಗಿ ಸ್ವಲ್ಪ ಉದರ ಬಾಧೆಗಳು ಕಾಣುತ್ತೆ. ಮತ್ತು ಬುದ್ಧಿ ಸ್ವಲ್ಪ ಕೋಪದಿಂದ ಕೂಡಿರುತ್ತೆ, ಯೋಚನೆ ಮಾಡ್ತಾ ಇರ್ತಾರೆ, ಇದಕ್ಕಿದಾಗೆ ಸಡನ್ನಾಗಿ ಸಿಟ್ಟು ಬರತಕ್ಕಂಥದ್ದು, ಆ ರೀತಿಯ ಒಂದು ಕಾರಣವೂ ಇದೆ. ಕರ್ಮಾಧಿಪತಿ ಬೇರೆ ಅವನು. ಹೀಗಾಗಿ ವೃತ್ತಿಯಲ್ಲಿ ಏನಾಗುತ್ತೆ, ಬೌದ್ಧಿಕ ತೊಳೆದಾಟಗಳು, ಘರ್ಷಣೆಗಳು ಉಂಟಾಗುತ್ತೆ. ಕೆಲಸ ಸ್ಥಳದಲ್ಲಿ ಇಲ್ಲ ನಾನು ಮಾಡಿದ ಸರಿ ಇದೆ, ಇಲ್ಲ ನಾನು ಮಾಡಿದ ಸರಿ, ಈ ರೀತಿಯ ಒಂದು ಕ್ಲಾಶಸ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಸ್ವಲ್ಪ ಗಮನ ಇರಲಿ. ಉಳಿದ ಹಾಗೆ ನಿಮಗೆ ಲಾಭದ ಮಾಂದಿ ವಾರದ ಆದಿಯಲ್ಲಿ ಹೆಚ್ಚಿನ ಅನುಕೂಲ ಮಾಡಿಕೊಡ್ತಾನೆ, ಯೋಚನೆ ಮಾಡೋದು ಬೇಡ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಅಲ್ಲಿ ಕುಜಚಂದ್ರನ ಯುತಿಯೂ ಇದೆ,
ಬಂಧುಗಳ ಸಹಕಾರ ಮುಖ್ಯ ಮಕ್ಕಳಿಂದ ಸ್ವಲ್ಪ ಸಹಾಯಕ ಸಿಗ್ತಕ್ಕಂಥದ್ದು, ಕೊಟ್ಟು ಸಾಲ ವಾಪಸ್ ಬರ್ತಕ್ಕಂಥದ್ದು, ಈ ರೀತಿಯ ಒಂದು ಅವಕಾಶಗಳಿದ್ದಾವೆ. ಸಂಗಾತಿಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಿರುತ್ತೆ, ಇವುಗಳ ಬಗ್ಗೆ ಸ್ವಲ್ಪ ಗಮನ ತಗೊಳ್ಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಪಿತೃದೇವತೆಗಳ ಸ್ಮರಣೆ ಮಾಡ್ಕೊಳ್ಳಿ. ಈಗ ಆಗಿ ಹೋದವರನ್ನು ಒಂದು ಸಲ ಸ್ಮರಿಸ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟು ಮಟ್ಟಿಗಿನ ಸಣ್ಣ ಪುಟ್ಟ ತೊಡಕುಗಳು. ಮತ್ತು ನರಸಿಂಹ ಪ್ರಾರ್ಥನೆ, ನೀವು ಕೂಡ ನರಸಿಂಹ ಕ್ಷೇತ್ರಕ್ಕೆ ಸ್ವಲ್ಪ ತುಳಸಿ ಕೊಟ್ಟು ಬನ್ನಿ, ಒಂದು ನಮಸ್ಕಾರ ಹಾಕಿ, ಅದು ನಿಮಗೆ ಬಲ ತಂದು ಕೊಡುತ್ತೆ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಭೂಮಿ, ಗೃಹ ಈ ವಿಚಾರದಲ್ಲಿ ತೊಡಕುಗಳು, ಲಿಟಿಗೇಷನ್ಸ್ ಅಂತೀವಲ್ಲ, ಅಲೆದಾಟ, ಕೋರ್ಟು ಕಚೇರಿ, ಲಾಯರ್ನ ಮೀಟ್ ಮಾಡೋದು, ಈ ಥರದ್ದೊಂದು ಶುರುವಾಗುತ್ತೆ. ಆಲೋಚನೆಗಳು ಹಾಳಾಗುತ್ತೆ, ಕೆಟ್ಟ ಆಲೋಚನೆ ಬಂದ್ಬಿಡುತ್ತೆ, ಏನೋ ಯೋಚನೆ ಮಾಡೋದು, ಈ ರೀತಿಯ ಒಂದು ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಮಾಡಿದ ಕೆಲಸ ಸಮಾಧಾನ ತಂದುಕೊಡೋದಿಲ್ಲ, ಹಾಗಿರ್ತದೆ. ಈ ರೀತಿಯ ಒಂದು ತೊಡಕು ವಾರದ ಆದಿಯಲ್ಲಿ ಕಾಣ್ತೀರಾ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಅಲ್ಲಿ ಶಶಿಮಂಗಳ ಯೋಗ ಚೆನ್ನಾಗಿದೆ, ಬಂಧುಗಳ ಸಹಕಾರ ಸಿಗುತ್ತೆ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ಅದು ಶುಕ್ರ, ಕೇತು, ಮಾಂದಿ ಇವರೆಲ್ಲ ಸಂಚಾರ ಆಗಿಬಿಡುತ್ತೆ. ಶುಕ್ರವಾರದ ಮಟ್ಟಿಗೆ ನಿಮಗೆ ಸ್ವಲ್ಪ ಕಿರಿಕಿರಿ ಜಾಸ್ತಿ ಇರ್ತದೆ. ವ್ಯವಹಾರಗಳದಷ್ಟೇ ಸ್ವಲ್ಪ ತೊಡಕುಗಳನ್ನು ಸೂಚಿಸುತ್ತೆ. ಆ ರೀತಿಯ ಒಂದು ತೊಡಕಿನ ಸಂದರ್ಭಗಳು ಎದುರಾಗುತ್ತೆ. ಈ ವಾರ ನಿಮಗೆ ಸ್ವಲ್ಪ ಕ್ಲಿಷ್ಟವಾಗಿದೆ, ಟ್ವಿಸ್ಟ್ ಆಗಿದೆ. ಇದಕ್ಕೆ ಏನಪ್ಪ ಪರಿಹಾರ? ನೀವು ಕೂಡ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ತೊಗರಿ ಧಾನ್ಯ ದಾನ ಮಾಡಿ, ಮತ್ತು ಕೆಂಪು ವಸ್ತ್ರ ದಾನ ಮಾಡಿ. ಇದರ ಜೊತೆಗೆ ಇದೆಲ್ಲ ನಿಮಗೆ ಹೆಚ್ಚಿನ ಬಲ ಕೊಡುತ್ತೆ. ನರಸಿಂಹನ ಆರಾಧನೆ ನಿಮಗೂ ಕೂಡ ಬಹಳ ವಿಶೇಷವಾದ ಅನುಗ್ರಹ ಉಂಟು ಮಾಡುತ್ತೆ. ಪ್ರಯತ್ನ ಮಾಡಿ. ಇವು 12 ರಾಶಿಗಳ ಫಲ. ಶಾಸ್ತ್ರಿಗಳೇ, 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ಮುಂದಿನ ಹಂತದಲ್ಲಿ ಶಾಸ್ತ್ರಿಗಳು ವಿಶೇಷವಾದಂಥ ಒಂದು ಮಂತ್ರದ ಬಗ್ಗೆ ಮಾಹಿತಿ ತಿಳಿಸ್ತಾರೆ. ಯಾವುದು ಆ ಮಂತ್ರ ಅಂತ ನೋಡೋಣ. ಶಾಸ್ತ್ರಿಗಳೇ, ಕೆಲವೊಬ್ಬರಿಗೆ ಕೆಟ್ಟ ಕನಸು ಬೀಳ್ತಾರೆ, ತಕ್ಷಣ ಗಾಬರಿಯಿಂದ ಏಳೋರು ಸಹ ಇರ್ತಾರೆ. ಅಂಥವ್ರಿಗೊಂದು ಮಂತ್ರ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ, ಯಾವ ಮಂತ್ರ ಅದು? ಎಷ್ಟೋ ಜನಕ್ಕಿಂತದೊಂದು ಅನುಭವ ಆಗಿರುತ್ತೆ. ನಾವು ಮಲಗಿರ್ತೀವಿ, ಪಾಪ ಯಾವುದೋ ಒಂದು ಕೆಟ್ಟ ಕನಸು ಬಿಡುತ್ತೆ, ಯಾರಿಗೂ ದೆವ್ವದ ಕನಸು ಬಿದ್ದುಬಿಡುತ್ತೆ, ಅಥವಾ ಇನ್ನೇನೋ ಒಂದೊಂದು ತೊಡಕಿನ ಕನಸುಗಳು ಬಿದ್ದುಬಿಡುತ್ತೆ. ತಕ್ಷಣ ನೋಡಿದ್ರೆ ಮೈಯೆಲ್ಲ ಬೆವ್ತ್ಬಿಟ್ಟಿರುತ್ತೆ. ಹೀಗೆ ಏನಕ್ಕೆ ಈ ಥರ ಬಿತ್ತು ಗೊತ್ತಾಗೋದಿಲ್ಲ ಪಾಪ. ಅಂಥವರಿಗೆ ದುಸ್ವಪ್ನ ಇದೆಯಲ್ಲ, ಅದು ಪಾಪ ತುಂಬ ಕಾಡ್ತಾ ಇರುತ್ತೆ. ಅಂಥವರಿಗೆ ಇದೊಂದು ಮಂತ್ರ ಬಹಳ ವರವಾಗುತ್ತೆ. ನೀವು ಆ ಮಂತ್ರವನ್ನು ಗಮನಿಸಿ. ತುಂಬ ವಿಶೇಷವಾದ ಮಂತ್ರ. ಅಶ್ವತ್ಥಾಯ ವರೇಣ್ಯಾಯ ಸರ್ವೈಶ್ವರ್ಯ ಪ್ರದಾಯಿನೇ ನಮೋ ದುಸ್ವಪ್ನ ನಾಶಾಯ ಸುಸ್ವಪ್ನ ಫಲದಾಯಿನೇ. ಅಷ್ಟೇ ಅಲ್ಲ, ದುಸ್ವಪ್ನವನ್ನು ಅಳಿಸಿ ಹಾಕಿ ಸುಸ್ವಪ್ನವನ್ನು, ಒಳ್ಳೆಯ ನಮಗೆ ಇಷ್ಟವಾಗ್ತಕ್ಕಂಥ ಸ್ವಪ್ನವನ್ನು ಕೂಡ ಇದು ಕೊಡುತ್ತೆ. ಈ ಮಂತ್ರ ಇದರಿಂದ ನಮಗೆ ಉಂಟಾಗುತ್ತೆ ಅಂತ. ಗಾಬರಿಯಿಂದ ನೀವು ಮಲಗುವಾಗ ಒಂದು ಸಲ ನಾವು ರಾಮಸ್ಕಂದಂ ಹನುಮಂತಂ ಏನಿದೆ ಭೃಗೋದರಂ ಹೇಳ್ಕೊಳ್ತೀವಲ್ಲ, ಅದ್ರ ಜೊತೆಗೆ ಇದನ್ನು, ಈ ಮಂತ್ರವನ್ನು ಒಂದು ಸಲ ನೀವು ಹೇಳಿಕೊಂಡ್ರೆ ಸಾಮಾನ್ಯವಾಗಿ ಏನು ಗಾಬರಿ ಬೀಳುವಂಥ, ಬೆಚ್ಚಿ ಬೀಳುವಂಥ, ಬೆವರು ಕಿತ್ಕೊಳ್ತಕ್ಕಂಥ ಯಾವುದೇ ಸ್ವಪ್ನಗಳು ಉಂಟಾಗೋದಿಲ್ಲ. ನಿದ್ರೆ ಚೆನ್ನಾಗಿರಬೇಕು. ನಿದ್ರೆಯಿಂದ ನಾವು ರೀಚಾರ್ಜ್ ಆಗ್ತಕ್ಕಂಥದ್ದು ಮನುಷ್ಯನ ಬಾಡಿಗೆ. ಹೀಗಾಗಿ ನಿದ್ರೆ ಬಹಳ ಮುಖ್ಯ. ಅರ್ಧ ನಿದ್ದೆ ಮಧ್ಯರಾತ್ರಿ ಎದ್ದುಬಿಟ್ರೆ ನಿದ್ದೆಯೇ ಹೊರಟೋಗ್ಬಿಡುತ್ತೆ. ಎಷ್ಟೋ ಜನಕ್ಕೆ ಪಾಪ ಆಮೇಲೆ ನಿದ್ದೆನೇ ಬರೋದಿಲ್ಲ. ಹೀಗೆಲ್ಲ ಆಗುತ್ತೆ. ಈ ಕಾರಣದಿಂದಾಗಿ ಒಂದು ಸಲ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅದು ನಿಮ್ಮ ನಿದ್ರೆಯನ್ನು, ಒಳ್ಳೆಯ ಸ್ವಪ್ನದ ಜೊತೆಗೆ ನಿದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದೇಳ್ತೀರ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಇಡೀ ವಾರದ ವಿಶೇಷತೆ, ಹಾಗೆ 12 ರಾಶಿಗಳ ಫಲಾಫಲ, ಹಾಗೆ ನಮ್ಮ ವೀಕ್ಷಕರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಸಲಹೆ ಸೂಚನೆಗಳನ್ನು ಅವರಿಗೆ ಕೊಟ್ರಿ, ಹಾಗೆ ವಿಶೇಷವಾದಂಥ ಮಂತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.